ಜಗತ್ತಿನ ಸೃಷ್ಟಿ ತಾತ್ಪರ್ಯವೇನು ತಿಳ್ಕೊಂಡಿದ್ದೇವೆ. ಈಗ ಜೀವರ ಸೃಷ್ಟಿ. ಅನೇಕ ಕರ್ತೃಭೋಕ್ತೃಾಶ್ರಿತಮಿದಂ ಜಗತ್ತಿತಿ ಸರ್ವೇಷಾಂ ನ ಪ್ರತ್ಯಕ್ಷಮೇತತ್. ನಮ್ಮ ಎಲ್ಲರಿಗೂ ಕಂಡುಬರುವ ವಿಷಯವೇನೆಂದರೆ ಅನೇಕ ಕರ್ತೃಭೋಕ್ತೃ ಸಂಯುಕ್ತಸ್ಯ, ಈ ಜಗತ್ತಿನಲ್ಲಿ ಅನೇಕ ಜೀವರು ಕರ್ತೃಭೋಕ್ತೃಗಳಿದ್ದಾರೆ ಎಂಬುದು ಎಲ್ಲರಿಗೂ ಕಂಡುಬರ್ತಾನೆ ಇದೆ. ಕರ್ತೃಭೋಕ್ತೃ ರೂಪತ್ವಂಚ, ಈ ಕರ್ತೃಭೋಕ್ತೃ ರೂಪವೇನು ಇದನ್ನು ಚರ್ಚೆ ಮಾಡ್ತಾ ಇದ್ದೀವಿ. ಕರ್ತೃಭೋಕ್ತೃ ರೂಪತ್ವಂಚ ಜ್ಞಾತೃತ್ವವದೇವ. ಶರೀರೇಂದ್ರಿಯ ಮನಸ್ಸು ಅಹಂ ಮಮಾಭಿಮಾನ ಕೃತಂ ಆಧ್ಯಾಸಿಕಮೇವ ಇತ್ಯಧಿಗತಂ. ಜ್ಞಾತೃತ್ವವು ಹೇಗೆ ಇಂದ್ರಿಯ ಮನಸ್ಸುಗಳ ಅಭಿಮಾನದಿಂದ ಆತ್ಮನಲ್ಲಿ ಜ್ಞಾತೃತ್ವ ತೋರ್ತಾ ಇದೆಯೋ, ಇಂದ್ರಿಯಗಳನ್ನು ಅಭಿಮಾನ ಪಡ್ಕೊಳ್ಳುವುದರಿಂದ ಜ್ಞಾತೃತ್ವವು ತೋರ್ತಾ ಇದೆ. ಜ್ಞಾನೇಂದ್ರಿಯಗಳನ್ನು ನಾನೆಂದು ಅಭಿಮಾನ ಪಡುವುದರಿಂದ ಜ್ಞಾತೃತ್ವವು ಹೇಗೆ ತೋರ್ತಾ ಇದೆಯೋ ಹಾಗೆ ಕರ್ತೃತ್ವ ಭೋಕ್ತೃತ್ವವು ಹಾಗೆ. ಕರ್ತೃತ್ವವೇನು? ಕರ್ಮದ ಅಭಿಮಾನ. ಭೋಕ್ತೃತ್ವ ಸುಖ ದುಃಖಗಳ ಅಭಿಮಾನ. ಕರ್ತೃತ್ವದಲ್ಲಿ ಕರ್ಮೇಂದ್ರಿಯಗಳ ಅಭಿಮಾನ. ಕರ್ಮೇಂದ್ರಿಯಗಳು ಏನು ಮಾಡ್ತವೆ? ವಿಕಾರಗೊಳ್ಳುತ್ತವೆ. ಕರ್ಮೇಂದ್ರಿಯಗಳಲ್ಲಿ ವಿಕಾರ ಇದೆ. ಜ್ಞಾನೇಂದ್ರಿಯಗಳಲ್ಲಿ ವಿಷಯ ಸಂಬಂಧ ಇದೆ. ಜ್ಞಾತೃಜ್ಞೇಯ ಸಂಬಂಧ ಬುದ್ಧಿಯನ್ನು ಜ್ಞಾತ ಹೇಳಿದ್ದೇವೆ. ಜ್ಞಾತೃತ್ವವಿರುವಾಗ ಜ್ಞೇಯವನ್ನು ತಿಳಿಯುತ್ತಾ ಜ್ಞೇಯದ ಸಂಬಂಧದಲ್ಲಿರುವುದು ಜ್ಞಾತೃತ್ವ. ಕರ್ತೃತ್ವ ಅಂದರೆ ಏನು ಅಂದರೆ ಈಗಿರುವ ಸ್ಥಿತಿ ಕಾರ್ಯಕಾರಣ ಸಂಬಂಧದಲ್ಲಿರುವುದು. ಈಗ ನಾನಿದ್ದದ್ದು ಮುಂದಿಗೆ ಏನೋ ಒಂದು ಕನೆಕ್ಟ್ ಆಗುತ್ತದೆ ಅಲ್ಲವೇ? ಈಗ ನಾನಿದ್ದೇನೆ, ಮುಂದಿನ ಕ್ಷಣವು ಅಂದರೆ ಮುಂದಿನ ಸಮಯ, ಮುಂದಿನ ಕಾಲ ಕಾರ್ಯ, ಇಂದಿನ ಕಾಲ ಕಾರಣ. ಅಂದರೆ ಈಗ ನಾನು ಏನೋ ಮಾಡಿ ಇನ್ನೊಂದು ಆಗುತ್ತೇನೆ, ಇನ್ನೊಂದು ಆಗ್ತೀನಿ ಎಂದು ತಿಳ್ಕೊಳ್ತಾರಲ್ಲ ಅದನ್ನು ಅಂದರೆ ಈಗ ಇರುವ ಸ್ಥಿತಿಯಿಂದ ಏನೋ ಪ್ರಯತ್ನ ಮಾಡಿ ಇನ್ನೊಂದಾಗಿ ಬಿಡ್ತೀನಿ, ಇನ್ನೊಂದು ಪಡ್ಕೊಳ್ತೀನಿ. ಅಂದರೆ ಈಗಿನ ಸ್ಥಿತಿ ಕಾರಣದಿಂದ ಮುಂದಿನ ಸ್ಥಿತಿ ಕಾರ್ಯಕ್ಕೆ ಇನ್ನೊಂದು ಸ್ಥಿತಿಗೆ ಹೋಗುತ್ತಾನೆ. ಒಂದು ಸ್ಥಿತಿಯಿಂದ ಇನ್ನೊಂದು ಸ್ಥಿತಿಗೆ ಹೋಗುವುದು, ಒಂದು ಸ್ಥಿತಿಯಿಂದ ಇನ್ನೊಂದು ಸ್ಥಿತಿಗೆ ಬದಲಾವಣೆ ಆಗುವುದು, ಇದು ಕರ್ತೃತ್ವ. ಕರ್ತೃತ್ವದಲ್ಲಿ ಮೂವ್ಮೆಂಟ್ ಇದೆ, ಚಲನ ಇದೆ, ಪರಿಣಾಮ ಇದೆ. ನೋಡಿ, ಕರ್ತೃತ್ವದಲ್ಲಿ ಅಭಿಮಾನ ಯಾವುದಕ್ಕೆ ಅಭಿಮಾನ? ಕಾರ್ಯಕಾರಣ ಸಂಬಂಧದ ಅಭಿಮಾನ. ಕಾರ್ಯಕಾರಣ ಸಂಬಂಧದ ಅಭಿಮಾನ ಅಂದರೆ ಒಂದು ಸ್ಥಿತಿಯಿಂದ ಇನ್ನೊಂದು ಸ್ಥಿತಿಗೆ ಬದಲಾಯಿಸ್ತೀನಿ. ಆ ಬದಲಾಯಿಸುವುದಕ್ಕೆ ನಮ್ಮಲ್ಲಿ ಏನು ಸಾಧನ ಇದೆ? ಕರ್ಮೇಂದ್ರಿಯಗಳೆಂದು ಏನು ಮಾಡ್ತವೆ? ಬದಲಾವಣೆ, ಪರಿಣಾಮ, ಚಲನ, ಮೂವ್ಮೆಂಟ್, ಒಂದು ಕದಲುವುದಕ್ಕೆ ಸಾಧನಗಳು ಕರ್ಮೇಂದ್ರಿಯಗಳು. ನಾನು ಇರುವ ಈ ಸ್ಥಿತಿನಿಂದ ಇನ್ನೊಂದು ಸ್ಥಿತಿಗೆ ಹೋಗ್ತೀನಿ, ಈ ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ತೀನಿ. ಅಂದರೆ ಪರಿಣಾಮ, ಬದಲಾವಣೆ. ಈ ಬದಲಾವಣೆ ಕರ್ಮೇಂದ್ರಿಯಗಳ ಅಭಿಮಾನ ಮೂಲಕ ತನ್ನಲ್ಲಿ ನಡೆಯುತ್ತದೆ. ಇದನ್ನು ಕರ್ಮ ಹೇಳಿದ್ದೇವೆ. ಕರ್ಮದಲ್ಲಿ, ಕರ್ತೃತ್ವದಲ್ಲಿ ಒಂದು ಆಸೆ ಇದೆ, ಏನೋ ಬೇಕು ಎಂದು ಆಸೆಯಿಂದ ಪ್ರೇರಿತನಾಗಿ ಪ್ರಯತ್ನಪಟ್ಟು ಇನ್ನೊಂದು ಆಗುತ್ತಾನೆ. 3 ಆಸೆ, ಪ್ರಯತ್ನ, ಫಲ. ಆಸೆ ಅಂದ್ರೇನು? ಒಳಗಿನಿಂದ ನಮ್ಮನ್ನು ತಳ್ಳುತ್ತಾ ಇದೆ, ಏನೋ ಬೇಕನ್ನಿಸುತ್ತಾ ಇದೆ. ಅದು ಕರ್ತೃತ್ವಕ್ಕೆ ಅವಶ್ಯಕ. ಕರ್ತೃತ್ವ ನಾನು ಕರ್ತ ಎಂಬ ಅಭಿಮಾನಕ್ಕೆ ಏನೋ ನನ್ನಲ್ಲಿ ಕೊರತೆ ಇದೆ, ನನಗೆ ಇಲ್ಲ, ಏನೋ ಬೇಕು ಎಂಬುದು ಆಸೆ. ಈಗ ಇದು ನಮ್ಮನ್ನು ತಳ್ಳುತ್ತದೆ, ನಮ್ಮನ್ನು ಒತ್ತಡ ಮಾಡ್ತದೆ. ಈಗ ಪ್ರಯತ್ನ ಏನು? ಪ್ರಯತ್ನ ಅಂದರೆ ಪರಿಣಾಮ, ವಿಕಾರ, ಬದಲಾವಣೆ ಆಗುವುದೇ ಕರ್ಮ. ಪ್ರಯತ್ನ ಆಗುತ್ತದೆ. ಈಗ ಮತ್ತೆ ಫಲವೇನು ಅಂದರೆ ಇನ್ನೊಂದು ಸ್ಥಿತಿಯನ್ನು, ಇನ್ನೊಂದು ವಸ್ತುವನ್ನು ಪಡ್ಕೊಳ್ತೀವಿ. ಇನ್ನೊಂದು ಸ್ಥಿತಿ, ಇನ್ನೊಂದು ವಸ್ತುವಿನ ಜೊತೆಗೆ ಸಂಬಂಧ, ಇನ್ನೊಂದು ಪರಿಸ್ಥಿತಿ ಜೊತೆಗೆ ಸಂಬಂಧ, ಈಗಿನ ಸ್ಥಿತಿಯಿಂದ ಇನ್ನೊಂದು ಸ್ಥಿತಿಗೆ. ಈ ಬದಲಾವಣೆ ಹಿಂದೆ ಪ್ರಯತ್ನ,
ಪ್ರಯತ್ನಕ್ಕೆ ಹಿಂದ, ಆಸೆ, ಈ ಮೂರು ನಮ್ಮನ್ನು ಒತ್ತಡನೆ ಮಾಡ್ತವೆ, ಪ್ರೆಷರೈಸೇ ಮಾಡ್ತವೆ. ಇದು ಕರ್ತೃತ್ವ. ಈ ಮೂರಿನ ಅಭಿಮಾನಿಯಾಗಿದ್ದಾನಲ್ಲ, ಅದು ಕರ್ತೃತ್ವ. ಜ್ಞಾತೃತ್ವದಲ್ಲೇನು? ತಾನು ಅರಿವಿನ ರೂಪ, ತನಗೆ ಏನು ಗೊತ್ತಿಲ್ಲ, ಇನ್ನೊಂದು ತಿಳ್ಕೊಳ್ಳಬೇಕು. ಗೊತ್ತಿಲ್ಲ ಎಂಬುದು ಏನು? ಪ್ರಮಾತೃತ್ವಕ್ಕಿರುವಂಥ ಅಜ್ಞಾನ. ಅಜ್ಞಾನ ಸ್ಥಿತಿಯಿಂದ ಇನ್ನೊಂದು ತಿಳ್ಕೊಳ್ತಾನೆ, ಅಂದರೆ ತನಗಿಂತ ಬೇರೆಯಾಗಿ ಬಿಡಿಯಾಗಿರುವ ಇನ್ನೊಂದು ವಸ್ತುವನ್ನು ತಿಳ್ಕೊಳ್ಳುವುದು. ಇಲ್ಲಿ ಜ್ಞಾತೃಜ್ಞೇಯದಲ್ಲಿ ಸಂಬಂಧ, ಜ್ಞಾತೃಜ್ಞೇಯ ಸಂಬಂಧದಲ್ಲಿದ್ದು ಇನ್ನೊಂದು ವಸ್ತುವನ್ನು ತಿಳ್ಕೊಳ್ಳುವುದು, ಇನ್ನೊಂದು ವಸ್ತುವನ್ನು ಜ್ಞಾನ ರೂಪದಿಂದ ಸಂಬಂಧ, ತಿಳ್ಕೊಳ್ಳುವ ಮೂಲಕ ಸಂಬಂಧ, ತಿಳಿಯುವ ಮೂಲಕ ಸಂಬಂಧ, ತಿಳಿವಳಿಕೆ ಮೂಲಕ. ಅದರಿಂದ ನಮ್ಮ ತಿಳಿವಳಿಕೆಗೆ, ಅರಿವಿಗೆ ಇನ್ನೊಂದು ಗೊತ್ತಾಗ್ತಾ ಇದೆ. ಇಲ್ಲೇನಾಗ್ತಾ ಇದೆ? ಸಂಬಂಧ, ಜ್ಞಾನರೂಪ ಸಂಬಂಧ. ಜ್ಞಾತೃತ್ವದಲ್ಲಿ ನಾನು ಇನ್ನೊಂದು, ನಾನು ತಿಳಿಯುವವನು, ಅದು ತಿಳಿಯಲ್ಪಡುವುದು. ನನಗೆ ಇನ್ನೊಂದು ತಿಳಿಯಿತು ಅನಿಸುತ್ತದೆ. ಕರ್ತಕಿ ಬದಲಾವಣೆ. ಭೋಕ್ತಕೇನು? ಪಡ್ಕೊಂಡಿದ್ದು ಅನುಭವ ಚೆನ್ನಾಗಿದೆ. ಅನುಭವ ಹೇಗಿದೆ? ಹೆಜ್ಜೆ ಹೆಜ್ಜೆಗೂ ಯಾವುದೋ ಒಂದು ಅನುಭವ ಆಗುತ್ತಾನೇ ಇದೆ. ಸುಖವೋ ದುಃಖವೋ, ಹೆಚ್ಚಿನ ಸುಖವೋ ಕಡಿಮೆ ಸುಖವೋ, ಹೆಚ್ಚಿನ ದುಃಖವೋ ಕಡಿಮೆ ಸುಖವೋ, ಸುಖ ದುಃಖಗಳು ಆಗುತ್ತಾನೇ ಇವೆ. ನಿರಂತರ ಅನುಭವಕ್ಕೆ ಒಳಗಾಗುತ್ತಾ ಇರುವುದು. ಸುಖವಾದರೂ ದುಃಖವಾದರೂ, ಅನುಕೂಲ ಸುಖ, ಪ್ರತಿಕೂಲ ದುಃಖ, ಅನುಕೂಲ ಅನುಭವ, ಪ್ರತಿಕೂಲ ಅನುಭವ, ಅನುಭವಗಳಿಗೆ ಒಳಗಾಗುತ್ತಾ ಇರುವುದು. ಅನುಭವಗಳು ನಮಗೆ ಬರುತ್ತಲೇ ಇರ್ತವೆ. ನಾನು ಆ ಅನುಭವವನ್ನು ಪಡ್ಕೊಳ್ತಾ ಇದ್ದೀನಿ. ಈ ಅನುಭವ ನನಗೆ ಆಗುತ್ತಾ ಇದೆ, ಈ ಅನುಭವ ನನಗೆ ಬಂತು, ಈ ಅನುಭವವನ್ನು ಅನುಭವಿಸ್ತಾ ಇದ್ದೀನಿ ಎಂದು ಅನಿಸಿಕೆ ಇದಲ್ಲ. ಒಂದು ಅನುಭವ, ಒಂದು ಅಭಿಮಾನ, ಅದು ಭೋಕ್ತೃತ್ವ. ಈಗ ಜ್ಞಾತೃತ್ವ, ಕರ್ತೃತ್ವ, ಭೋಕ್ತೃತ್ವ, ಈ ಮೂರು ನಮ್ಮಲ್ಲಿವೆ. ಈ ಮೂರರಲ್ಲಿ ಅಭಿಮಾನ ಒಂದೇ ಇದೆ. ಜ್ಞಾನರೂಪ ಸಂಬಂಧದ ಅಭಿಮಾನ ಜ್ಞಾತೃತ್ವ, ಬದಲಾವಣೆಯ ಅಭಿಮಾನ ಕರ್ತೃತ್ವ, ಒಂದು ಬಂದಿರುವ ಅನುಭವಗಳ ಅಭಿಮಾನ ಭೋಕ್ತೃತ್ವ. ನೋಡಿ, ಅನುಭವಗಳ ಅಭಿಮಾನ ಭೋಕ್ತೃತ್ವ. ಒತ್ತಡೆಯಿಂದ ಇನ್ನೊಂದು ಆಗುವುದು, ಇನ್ನೊಂದು ಬದಲಾಯಿಸುವುದು, ಆಯಾಸ ಪಟ್ಕೊಂಡು ಇನ್ನೊಂದು ಆಗುತ್ತಾ ಇರುವುದು, ಕಾರ್ಯಕಾರಣ ಸಂಬಂಧದಲ್ಲಿರುವುದು. ಅಂದರೆ ಒಂದು ಕಾರಣ ಸ್ಥಿತಿಯಿಂದ ಇನ್ನೊಂದು ಸ್ಥಿತಿಗೆ ಹೋಗಬೇಕೆಂದು ಪ್ರಯತ್ನ ಪಡುತ್ತಾ ಇನ್ನೊಂದಕ್ಕೆ ಆಗುವುದು, ಮಾಡುವುದು, ಪಡೆಯುವುದು, ಇದೆಲ್ಲ ಕರ್ತೃತ್ವ. ಈ ಕರ್ತೃತ್ವ ಏಕೆ ಹೇಳ್ತಾ ಇದ್ದೀವಿ ಅಂದರೆ, ಜ್ಞಾನದಲ್ಲಿ ಈ ತರಹ ಇರುವುದಿಲ್ಲ. ಜ್ಞಾನದಲ್ಲಿ, ಆತ್ಮಜ್ಞಾನದಲ್ಲಿ ಜ್ಞಾತೃತ್ವವಿರುವುದಿಲ್ಲ, ಭೋಕ್ತೃತ್ವವಿರುವುದಿಲ್ಲ, ಕರ್ತೃತ್ವವಿರುವುದಿಲ್ಲ. ಈ ಮೂರನ್ನು ದಾಟಿ ತನ್ನನ್ನು ತಿಳ್ಕೊಳ್ಳುವುದು, ಈ ಮೂರು ಇಲ್ಲದ ಸ್ವರೂಪವನ್ನು ತಿಳ್ಕೊಳ್ಳುವುದು ಆತ್ಮಸ್ವರೂಪ. ಅದೇ ಆತ್ಮ ಈ ಮೂರರ ರೂಪವಾಗಿ ತೋರುವುದು ಜೀವಭಾವ. ಅಂದರೆ ಆತ್ಮ ಸಚ್ಚಿದಾನಂದ ಸ್ವರೂಪ, ಅದರಲ್ಲಿ ಜ್ಞಾತೃತ್ವವಿಲ್ಲದ ಜ್ಞಾನ ಇದೆ. ನೋಡಿ, ಜ್ಞಾತೃತ್ವವನ್ನು ಬಿಟ್ಟು, ಜ್ಞಾತೃಜ್ಞೇಯ ಸಂಬಂಧವನ್ನು ಬಿಟ್ಟು ಆತ್ಮ ಇರುತ್ತದೆ ಅಂದರೆ ಅರ್ಥವೇನು? ಜ್ಞಾತೃಜ್ಞೇಯ ಸಂಬಂಧ ಬಿಟ್ಟು ಸಾಕ್ಷಿ ಮಾತ್ರ ಇರುತ್ತದೆ, ಅರಿವಿನ ಸ್ವರೂಪ ಮಾತ್ರ ಇರುತ್ತದೆ. ಅಲ್ಲಿ ಜ್ಞಾತೃಜ್ಞೇಯ ಎಂಬ ಸಂಬಂಧ ರೂಪ ಅರಿವು ಬರಲ್ಲ. ಸಂಬಂಧ ರೂಪ ತಿಳುವಳಿಕೆಯನ್ನು ಬಿಟ್ಟು, ದ್ವೈತ ರೂಪ ತಿಳುವಳಿಕೆಯನ್ನು ಬಿಟ್ಟು ಜ್ಞಾನ ಮಾತ್ರವಾಗಿ ಉಳಿದು ಬಿಡುತ್ತಾನೆ. ಜ್ಞಾನ ಮಾತ್ರವಾಗಿ ಇರುವುದು ನನ್ನ ಸ್ವರೂಪ. ಅದನ್ನು ಪ್ರಮಾತೃ ಪ್ರಮೇಯ, ಜ್ಞಾತೃಜ್ಞೇಯ ಎಂದು ವಿಂಗಡಿಸಿಕೊಂಡು ಸ್ವಲ್ಪ ಸ್ವಲ್ಪ ತಿಳ್ಕೊಳ್ತಾ ಇದ್ದೀನಿ, ಒಟ್ಟು ತಿಳಿಯಕ್ಕಾಗ್ತಾ ಇಲ್ಲ. ಅಂದರೆ ತನ್ನ ಅರಿವಿನ ಸ್ವರೂಪವನ್ನು ವಿಂಗಡಿಸಿ ಜ್ಞಾತೃಜ್ಞೇಯ, ತಿಳಿಯುವವನು ನಾನು, ತಿಳಿಯಲ್ಪಡುವುದು ಇನ್ನೊಂದು. ಅದಕ್ಕೆ ಇಂದ್ರಿಯ ಮನಸ್ಸಿನ ಮೂಲಕ ಏನೋ ತಿಳ್ಕೊಳ್ತಾನೆ. ಎಷ್ಟು ತಿಳ್ಕೊಂಡರೂ ಜ್ಞಾನವು ಪೂರ್ಣವಾಗಲ್ಲ. ಸ್ವಲ್ಪ ಸ್ವಲ್ಪ ತಿಳಿಯುತ್ತಾ ಇದೆ, ಇನ್ನೂ ತಿಳಿಯದೇ ಇರುವುದು ಇನ್ನೊಂದಿದೆ. ಸ್ವಲ್ಪ ತಿಳಿಯಿತು, ತಿಳಿಯದೇ ಇರುವುದು ಇನ್ನೊಂದು ಉಳಿದು ಬಿಟ್ಟಿದೆ. ಮತ್ತೊಂದು ಸಲ ಪ್ರಯತ್ನ ಮಾಡ್ತಾನೆ, ಸ್ವಲ್ಪ ತಿಳಿಯಿತು, ಮತ್ತೆ ಇನ್ನೊಂದಿದೆ. ತಿಳಿಯದೇ ಇದ್ದದ್ದು, ಗೊತ್ತಾಗದೇ ಇರುವುದು ಇನ್ನೊಂದಿದೆ. ಹೀಗೆ ಜ್ಞಾತೃ ಭಾವದಲ್ಲಿ ಏನಿದೆ, ಜ್ಞಾತೃ ಭಾವವೇ ಒಂದು ಅಧ್ಯಾಸ. ಶುದ್ಧವಾದ ಅರಿವಿನ ಚೈತನ್ಯ ರೂಪವನ್ನು ತಪ್ಪಾಗಿ ಜ್ಞಾತೃಜ್ಞೇಯ ರೂಪವಾಗಿ ತಿಳ್ಕೊಳ್ಳುವುದು ಅಧ್ಯಾಸ. ಇದು ಜೀವಭಾವ. ಸಾಕ್ಷಿ ಭಾವದಲ್ಲಿ ಈ ಜೀವಭಾವ ತೋರ್ತಾ ಇದೆ. ಈಗ ಕರ್ತೃತ್ವ ನೋಡಿ, ಈ ಕರ್ತೃತ್ವವೇನು? ನಾನು ಏನೋ ಅಲ್ಪ ಸ್ವಲ್ಪ ಆಗಿದ್ದೇನೆ, ನನಗಿನ್ನೇನೋ ಬೇಕು, ಇನ್ನೇನೋ ಪ್ರಯತ್ನಪಟ್ಟು ಆಗಬೇಕು, ಇನ್ನೇನೋ ಆಗಬೇಕು, ನಾನು ಇದ್ದದ್ದು ಒಂದು ಇನ್ನೇನೋ ಆಗಬೇಕು ಎಂಬುವುದು ಕರ್ತೃತ್ವಕ್ಕೆ ಮೂಲಕ. ಅದು ಅಧ್ಯಾಸ.
ಸಾಕ್ಷಿ ಸ್ವರೂಪದಲ್ಲಿ ಇನ್ನೇನೋ ಆಗಬೇಕೆಂಬುದಿರುವುದಿಲ್ಲ. ಏಕೆ? ತಾನು ಇರವಿನ ಸ್ವರೂಪವಾಗಿರುತ್ತಾನೆ. ಕರ್ತೃತ್ವವು ಇರವಿನ ಸ್ವರೂಪದ ಅಧ್ಯಾಸದಿಂದ ತಪ್ಪಾಗಿ ತಿಳಿಯುವುದರಿಂದ ಏನಾಗುತ್ತದೆ? ಕಾರ್ಯಕಾರಣ ಎಂಬುದು ದ್ವೈತವಾಗಿ ತೋರುತ್ತಾ ಇದೆ. ಕಾರ್ಯಕಾರಣ ಎಂಬ ವಿಂಗಡವಾಗಿ ಸ್ವತಃಸಿದ್ಧವಾದ ಇರವು, ಅಖಂಡ ಅನಂತ ಅದ್ವೈತ ಇರುವು, ಅಖಂಡ ಅನಂತ ಅದ್ವೈತವಾದ ಇರವನ್ನು ಈಗ ನಾನು ಸ್ವಲ್ಪ ಇದ್ದೇನೆ, ಇನ್ನು ಸ್ವಲ್ಪ ಏನೋ ಆಗಬೇಕು ಅಂದರೆ ಇರುವ ಸ್ಥಿತಿಗಿಂತ ಇನ್ನೊಂದಾಗುವುದು ಎಂಬುದು ಕರ್ತೃತ್ವ. ಈ ಕರ್ತೃತ್ವ ಅಧ್ಯಾಸ ತೆಗೆದು ಬಿಟ್ಟರೆ ಏನು ತಿಳ್ಕೊಳ್ತಾನೆ? ಕರ್ತೃತ್ವವನ್ನು ಬಾಧಿತ ಮಾಡಿ ತಾನು ಏನು ಬದಲಾವಣೆ ಆಗದೆ ಕಾರ್ಯಕಾರಣವಿಲ್ಲದೆ ಅಖಂಡ ಅದ್ವಿತೀಯ ಸ್ವತಃಸಿದ್ಧ ಸ್ವರೂಪ ಎಂದು ಇರವಿನ ಸ್ವರೂಪವನ್ನು ತಿಳ್ಕೊಂಡರೆ ಕಾರ್ಯಕಾರಣ ಬಿಡುತ್ತದೆ. ಒಂದೇ ಇರವನ್ನು, ಸ್ವತಃಸಿದ್ಧ ಇರವನ್ನು, ಕಾಲಾತೀತ, ದೇಶಾತೀತ, ಕಾಲರಹಿತ, ದೇಶರಹಿತ ಇರವು, ಕಾಲರಹಿತ, ದೇಶರಹಿತ ಇರುವನ್ನು ತಪ್ಪಾಗಿ ತಿಳ್ಕೊಂಡರೆ ಕಾರ್ಯಕಾರಣ ಭಾವವಾಗಿ ತೋರ್ತಾ ಇದೆ, ಕರ್ತೃತ್ವವಾಗಿ ತೋರ್ತಾ ಇದೆ. ಕರ್ತೃತ್ವವು ಕಾರ್ಯಕಾರಣ ಭಾವವು ತಪ್ಪೆಂದು ತಿಳ್ಕೊಂಡರೆ ಇರವಾಗಿ ಉಳಿದು ಬಿಡುತ್ತಾನೆ, ಸನ್ಮಾತ್ರ, ಸತ್ತಾ ಮಾತ್ರ ಆಗಿ ಉಳಿಯುತ್ತಾನೆ. ಈಗ ಜ್ಞಾತೃತ್ವದಲ್ಲಿ ನೋಡಿ, ಜ್ಞಾತೃಜ್ಞೇಯ ಎಂಬ ಸಂಬಂಧ ರೂಪ ಜ್ಞಾನದಲ್ಲಿ ಅಲ್ಪ ಸ್ವಲ್ಪನೇ ಇರುತ್ತದೆ, ಜ್ಞಾನ ಪೂರ್ಣವಿರಲ್ಲ. ಎಷ್ಟು ತಿಳ್ಕೊಂಡರೂ ಸ್ವಲ್ಪ ಗೊತ್ತು, ಇನ್ನೂ ಗೊತ್ತಿಲ್ಲ, ಸ್ವಲ್ಪ ಗೊತ್ತು, ಇನ್ನು ಎಷ್ಟೋ ಗೊತ್ತಿಲ್ಲ. ಈ ಜ್ಞಾತೃಜ್ಞೇಯ ಸಂಬಂಧ ರೂಪ ಜ್ಞಾನದಲ್ಲಿದ್ದರೆ ಅಲ್ಪ ಜ್ಞಾನವೇ ಇರುತ್ತದೆ, ಅಜ್ಞಾನವಿದ್ದೇ ಇರುತ್ತದೆ, ತಪ್ಪಲ್ಲ. ಮರಿಗೆ ಜ್ಞಾನದಿಂದ ಏನಾಗುತ್ತದೆ? ಪ್ರಮಾತೃ ಪ್ರಮೇಯ ಸಂಬಂಧವನ್ನೇ ಬಿಡಿಸಿ, ಸಂಬಂಧವನ್ನೇ ಮಿಥ್ಯ ಎಂದು ಹೇಳಿ, ಜ್ಞಾತೃವಿನ ಮೂಲ, ಜ್ಞೇಯದ ಮೂಲ ಒಂದೇ ಅರಿವಿನ ಸಾಕ್ಷಿ, ಅರಿವು ಒಂದೇ ತಲುಪುತ್ತಾನೆ. ಜ್ಞಾತೃತ್ವವನ್ನು ಜ್ಞಾನದಿಂದ ಬಾಧಿತ ಮಾಡಿದ್ದರೆ ಸಾಕ್ಷಿ ಮಾತ್ರ, ಅದ್ವಿತೀಯ ಚೈತನ್ಯ ಮಾತ್ರ ಉಳಿಯುತ್ತಾನೆ. ಕರ್ತೃತ್ವವನ್ನು ಬಾಧ ಮಾಡಿದ್ದರೆ ಇರವು ಮಾತ್ರ ಉಳಿಯುತ್ತಾನೆ. ಭೋಕ್ತೃತ್ವವನ್ನು ಬಾಧ ಮಾಡಿದ್ದರೆ ಆನಂದ ಮಾತ್ರ ಉಳಿಯುತ್ತಾನೆ. ಆನಂದವನ್ನು ತಪ್ಪಾಗಿ ತಿಳ್ಕೊಂಡರೆ ಭೋಕ್ತೃತ್ವವಾಗಿ ತೋರ್ತಾ ಇದೆ. ಇರವನ್ನು ತಪ್ಪಾಗಿ ತಿಳ್ಕೊಂಡರೆ ಕಾರ್ಯಕಾರಣ ರೂಪ ಕರ್ತೃತ್ವ, ಕಾರ್ಯಕಾರಣ ರೂಪವೇ ಕರ್ತೃತ್ವ, ಕಾರ್ಯಕಾರಣ ಕರ್ತೃತ್ವವಾಗಿ ತೋರ್ತದೆ, ಕಾರ್ಯಕಾರಣ ರೂಪವಾಗಿ. ಜ್ಞಾನಸ್ವರೂಪ, ಅರಿವಿನ ಸ್ವರೂಪ ಆತ್ಮನನ್ನು ತಪ್ಪಾಗಿ ತಿಳ್ಕೊಂಡರೆ ಪ್ರಮಾತೃ ಪ್ರಮೇಯ ರೂಪವಾಗಿ ತೋರ್ತಾ ಇದೆ. ಪ್ರಮಾತೃ ಪ್ರಮೇಯವಾಗಿ ತೋರುವುದೂ ಅಧ್ಯಾಸ, ಅದರ ನಿಜಸ್ವರೂಪ ಸಾಕ್ಷಿ. ಕಾರ್ಯಕಾರಣವಾಗಿ ತೋರುವುದೂ ಕರ್ತೃತ್ವ, ಅದರ ನಿಜಸ್ವರೂಪ ಇರವಿನ ಮಾತ್ರ, ಇರವು, ಅಖಂಡ ಅನಂತ ಅದ್ವೈತ ಇರವು, ಅದರಲ್ಲಿ ಏನು ದೇಶಕಾಲ ಪರಿಚ್ಛೇದವಿಲ್ಲದ ಒಂದೇ ಒಂದು ಅಖಂಡ ಇರವು, ಅನಂತ ಇರವು, ಸ್ವತಃಸಿದ್ಧ ಇರವು. ಈಗ ಭೋಕ್ತೃತ್ವದಲ್ಲಿ ಏನಿದೆ? ಸ್ವಲ್ಪ ಸ್ವಲ್ಪ ಭೋಗಗಳು, ದುಃಖಗಳು, ಸ್ವಲ್ಪ ಸುಖ ಸ್ವಲ್ಪ ದುಃಖ ಬರುತ್ತೆ. ಅಂದರೆ ಸುಖ ದುಃಖಗಳು ಫ್ಲಕ್ಚುವೇಟ್ ಆಗುತ್ತಾ ಇವೆ, ಒಂದೇ ಬಗೆಯಾಗಿರಲ್ಲ, ಪ್ರವಾಹ ರೂಪವಾಗಿ ಹೆಚ್ಚು ಕಡಿಮೆ ಆಗ್ತಾನೇ ಇರುತ್ತವೆ. ನಮಗೆ ನಿರಂತರವಾಗಿ ಸುಖ ಬರುತ್ತದೆ, ಬಟ್ ಒಂದೇ ಬಗೆ ಇರಲ್ಲ, ಹೆಚ್ಚು ಕಡಿಮೆ ಆಗುತ್ತಾನೇ ಇರುತ್ತದೆ. ಇದು ಭೋಕ್ತೃತ್ವ ಬುದ್ಧಿ. ನಾನು ನಿರಂತರವಾಗಿ ಭೋಗಗಳಿಗೆ ಒಳಗಾಗ್ತಾ ಇದ್ದೀನಿ, ಸುಖ ದುಃಖಕ್ಕೆ. ಈ ಸುಖ ದುಃಖ ಎರಡಲ್ಲ. ಸುಖದು ಕಡಿಮೆ ಆದರೆ ದುಃಖವು ಕಡಿಮೆ ಆದರೆ ಸುಖ, ಅಷ್ಟೇ. ಸುಖ ದುಃಖಗಳು ಬಿಸಿ ತಂಪು ಹಾಗೆ. ಟೆಂಪ್ರೇಚರ್ ಕಡಿಮೆ ಆದರೆ ತಂಪು ಹೇಳ್ತೀರಿ, ಟೆಂಪ್ರೇಚರ್ ಹೆಚ್ಚಾದರೆ ಬಿಸಿ ಹೇಳ್ತೀರಿ, ಅಷ್ಟೇ. ಬಿಸಿ ತಂಪು ಎರಡು ವಸ್ತುಗಳಲ್ಲ. ಟೆಂಪ್ರೇಚರ್ನಲ್ಲಿ ಹೀಟ್ ಆ್ಯಂಡ್ ಕೋಲ್ಡ್, ಬಿಸಿ ತಂಪು ಎಂಬುದು ಎರಡು ವಸ್ತುಗಳಲ್ಲ, ಒಂದೇ ವಸ್ತು, ಹೆಚ್ಚು ಕಡಿಮೆ ಭಾವ, ಅಷ್ಟೇ. ಆದ್ದರಿಂದ ಸುಖ ದುಃಖಗಳೆಂಬುದು ಸುಖದ ಹೆಚ್ಚಿನ ಭಾವ ಇದ್ದರೆ ಸುಖ, ಕಡಿಮೆ ಭಾವ ಇದ್ದರೆ ದುಃಖ, ಅಷ್ಟೇ. ಅಂದರೆ ಫ್ಲಕ್ಚುವೇಟ್ ಆಗುತ್ತಾ ಇರುತ್ತದೆ ಭೋಕ್ತಕ್ಕೆ. ಭೋಕ್ತೃಭಾವದಲ್ಲಿ ಫ್ಲಕ್ಚುವೇಟ್ ಆಗ್ತಾನೆ. ಜೀವಭಾವದಲ್ಲಿ ಪರಿಪೂರ್ಣ ಆನಂದ ಇಲ್ಲ. ಏಕೆ? ಭೋಕ್ತೃವೇ ಪರಿಮಿತ ಮಾಡಿಬಿಡ್ತಾನೆ. ಭೋಕ್ತೃಭಾವವೇ ಆನಂದವನ್ನು ಪರಿಮಿತ ಮಾಡುವುದೇ ಭೋಕ್ತೃಭಾವ. ಪರಿಮಿತ ಅಂದರೆ ಫ್ಲಕ್ಚುವೇಟಿಂಗ್, ಸ್ವಲ್ಪ ಇನ್ನು ಸ್ವಲ್ಪ ಹೆಚ್ಚು, ಇನ್ನು ಸ್ವಲ್ಪ ಕಡಿಮೆ, ಹೆಚ್ಚು ಕಡಿಮೆ ಈಗ ಅಲಗಾಡ್ತಾ ಇರ್ತಾನೆ. ಸುಖ ದುಃಖ ಅನುಭವಗಳು ಹೆಚ್ಚು ಕಡಿಮೆ ಆಗ್ತಾನೇ ಇರ್ತವೆ. ಅಷ್ಟೇ ಅಲ್ಲ, ಬಗೆ ಬಗೆ ಸುಖಗಳಿರುತ್ತವೆ. ಎರಡು ಭೋಕ್ತೃತ್ವದಲ್ಲಿ ಬಗೆ ಬಗೆ ಸುಖಗಳಿರುತ್ತವೆ. ಸುಖಗಳ ಪರಿಮಾಣ ಹೆಚ್ಚು ಕಡಿಮೆ ಇರುತ್ತದೆ. ಈ ಎರಡು ಸೇರಿಕೊಂಡರೆ ಭೋಕ್ತೃತ್ವ. ಹೆಚ್ಚು ಕಡಿಮೆ ಅರ್ಥವಾಯಿತು. ಬಗೆ ಬಗೆ ಸುಖಗಳೇನು? ಹೌದು, ಒಂದು ಇಂದ್ರಿಯ ಸುಖ, ಒಂದು ಪ್ರಾಣಮಯ ಕೋಶದ ಸುಖ,
ಹಸಿವು ಬಾಯಾರಿಕೆ ಆದಾಗ ದುಃಖ ಅನಿಸುತ್ತದೆ. ಊಟ ಮಾಡಿದ್ದರೆ ತೃಪ್ತಿ ಆಗ್ತದೆ, ಅದು ಪ್ರಾಣಮಯದ ತೃಪ್ತಿ. ನೀರು ಕುಡಿದರೆ ಬಾಯಾರಿಕೆ ಇಂಗುತ್ತದೆ, ಆವಾಗ ಪ್ರಾಣಕ್ಕೆ ತೃಪ್ತಿ. ಜ್ವರವಿಲ್ಲ ಅಂದರೆ, ಆರೋಗ್ಯವು ಚೆನ್ನಾಗಿದ್ದರೆ ಪ್ರಾಣಾಯಾಮ ಮಾಡಿದ ನಂತರ ಪ್ರಾಣವು ಹಗುರವಾಗಿ ಆನಂದವನಿಸುತ್ತದೆ. ಜ್ವರ ಬಂದರೆ ಪ್ರಾಣಕ್ಕೆ ತಡ್ಕೊಳ್ಳೋಕ್ಕಾಗಲ್ಲ. ಪ್ರಾಣಮಯದ ಸುಖ, ಪ್ರಾಣಮಯದ ದುಃಖ. ಈಗ ದೇಹ ಸುಖ, ದೇಹ ಮಟ್ಟ ಇಂದ್ರಿಯಗಳಿಂದ ಆಗುತ್ತದೆ. ಇಂದ್ರಿಯಗಳಿಂದ ದೇಹದ ಸುಖ, ದೇಹದ ದುಃಖ. ಆರೋಗ್ಯ ಇಂದ್ರಿಯಗಳಿಂದ ಆಗುವುದು ವಿಷಯೇಂದ್ರಿಯ ಸಂಯೋಗ. ವಿಷಯೇಂದ್ರಿಯ ಸಂಯೋಗದಲ್ಲಿ ಆಗುವ ಸುಖ ಇಂದ್ರಿಯ ಮಟ್ಟದ ಸುಖ ದುಃಖಗಳು. ಪ್ರಾಣಮಟ್ಟದ ದುಃಖಗಳು ಹಸಿವು, ಬಾಯಾರಿಕೆ, ಜ್ವರ ಬರುವುದು ಮುಂತಾದ ರೋಗದಲ್ಲಿರುತ್ತದೆ. ರೋಗದಲ್ಲಿ, ಆರೋಗ್ಯದಲ್ಲಿ. ಆರೋಗ್ಯ ಇದ್ದರೆ ಪ್ರಾಣವು ಸುಖವಾಗಿದೆ. ರೋಗ ಬಂದರೆ ಪ್ರಾಣವು ಕಲುಷಿತವಾಗಿ ಬಿಡ್ತದೆ, ಕೊಳೆಯಾಗಿ ಬಿಡ್ತದೆ. ಇದು ಪ್ರಾಣಮಯದ ಸುಖ ದುಃಖ. ಮತ್ತು ಮನೋಮಯದ ಸುಖ ಮುಖ್ಯ. ಒಳ್ಳೆಯ ಎಮೋಷನ್, ಪ್ರೇಮ, ದಯಾ, ಕರುಣೆ ಇತ್ಯಾದಿಗಳಿದ್ದರೆ ಅದು ಮನಸ್ಸು ಆನಂದವಾಗಿರುತ್ತದೆ. ಅದೇ ಕೋಪ, ದ್ವೇಷ, ಅಸಂತೃಪ್ತಿ, ಈರ್ಷ್ಯ ಮುಂತಾದವಿದ್ದರೆ ಮನಸ್ಸು ವಿಕಾರವಾಯಿತು. ಅಂದರೆ ನೆಗೆಟಿವ್ ಎಮೋಷನ್ ಬಂದರೆ ದುಃಖ, ಪಾಸಿಟಿವ್ ಎಮೋಷನ್ ಬಂದರೆ ಸುಖ. ಒಳ್ಳೆಯ ಎಮೋಷನ್ ಬಂದರೆ ಸುಖ. ಇದು ಸುಖ ನೋಡಿ, ಮೊದಲು ದೇಹ ಮಟ್ಟದ ಸುಖ, ಪ್ರಾಣಮಟ್ಟದ ಸುಖ ಮತ್ತು ಮನೋಮಟ್ಟದ ಸುಖ ಆಯಿತು. ಈ ಸುಖದಲ್ಲಿ ಮತ್ತೆ ವ್ಯತ್ಯಾಸ. ಪ್ರತಿಯೊಂದು ಬಗೆಯ ಸುಖದಲ್ಲಿ ಹೆಚ್ಚು ಕಡಿಮೆ ಆಗ್ತಾ ಇರುತ್ತದೆ. ಈಗ ಮೂರು ಬಗೆಯಾದ ಸುಖಗಳಾಯ್ತಲ್ಲ. ನಾಲ್ಕನೆಯದು ಬೌದ್ಧಿಕ ಸುಖ. ಬೌದ್ಧಿಕ ಸುಖ ಅಂದ್ರೇನು? ಬುದ್ಧಿಗೆ ಒಂದು ವಿಷಯ ತಿಳಿಯಿತು, ತಿಳಿಯಲಿಲ್ಲ, ಕನ್ಫ್ಯೂಷನ್ ಇದೆ, ಗೊಂದಲ ಇದೆ. ಗೊಂದಲ ಇದ್ದರೆ ಮನಸ್ಸಿಗೆ ತೋಚಲ್ಲ, ಗೊಂದಲ ಇರುತ್ತದೆ. ಏನಾದರೂ ಸಂಕಲ್ಪ ಮಾಡು, ತೀರ್ಮಾನ ಮಾಡು ಅಂದರೆ ಟೆನ್ಷನ್ ಆಗ್ತದೆ. ತಪ್ಪಾಗ್ತದೋ ಏನೋ ಭಯ. ನೀವು ಮಾಡಿರುವ ಒಂದು ತೀರ್ಮಾನ ಸರಿಯಾಗಿದ್ದರೆ, ನೀವೇನೋ ತೀರ್ಮಾನ ಮಾಡಿದ್ದೀರಿ, ಒಂದು ಸಂಕಲ್ಪ ಮಾಡಿದ್ದೀರಿ, ಅದು ಸಕ್ಸಸ್ ಆಗಿಬಿಟ್ರೆ, ಯಶಸ್ವಿ ಆದರೆ ಎಷ್ಟು ಸಂಭ್ರಮ, ನಾನು ಗೆದ್ದೆ, ನನ್ನ ಐಡಿಯಾ ಕರೆಕ್ಟ್ ಆಯಿತು. ಅಂದರೆ ಹೆಚ್ಚಿನ ಬೌದ್ಧಿಕ ಸುಖ ದುಃಖಗಳು. ಸಂಕಲ್ಪದ ಸುಖ, ಯೋಚನ, ವಿಚಾರ, ಇದೆಲ್ಲ ಬುದ್ಧಿಯಿಂದ ಯೋಚನೆ ಮಾಡಿದ್ದರೆ, ಒಂದು ಐಡಿಯಾ, ಒಂದು ಸಿದ್ಧಾಂತ ಇಟ್ಕೊಂಡರೆ, ಆ ನೀವಿಟ್ಕೊಂಡಿರುವ ಸಿದ್ಧಾಂತ ಸರಿಯಾಗಿದ್ದರೆ ಸಂಭ್ರಮ, ತಪ್ಪಿದ್ದರೆ ಅಯ್ಯೋ ತಪ್ಪಾಯಿತೇ ಎಂದು ಬೇಜಾರು. ಯೋಚನೆ ಮಾಡ್ತಾ ಇದ್ದರೆ ನಾನು ಸರಿಯಾಗಿ ಹೇಳ್ತಾ ಇದ್ದೀನೋ ಅಲ್ಲವೋ, ಜನರು ಒಪ್ಕೊಳ್ತಾರೋ ಅಲ್ಲವೋ. ಜನರು ಒಪ್ಕೊಂಡ್ರೆ ಐಡಿಯಾ, ಮೆಚ್ಕೊಂಡರೆ ನನ್ನ ಐಡಿಯಾ ಕರೆಕ್ಟ್. ಜನರು ಮೆಚ್ಚುತ್ತಾ ಇಲ್ಲ ಅಂದರೆ ಬೇಜಾರಾಗ್ತದೆ. ಅಂದರೆ ಇದೆಲ್ಲ ಬೌದ್ಧಿಕ ಸುಖ ದುಃಖ. ಮತ್ತು ಇವೆಲ್ಲದರಲ್ಲಿ ಅಭಿಮಾನ ಇರುತ್ತದೆ. ಬೌದ್ಧಿಕ ಸುಖದಲ್ಲಿ ಅಭಿಮಾನ ಇದೆ. ಆಸ್ತಿಪಾಸ್ತಿಗಳು, ಅಧಿಕಾರ, ಇದೆಲ್ಲ ನಾನು ಎಂದ ಅಭಿಮಾನವೇ ಒಂದು ಸುಖ ಅಲ್ಲವೇ? ವಿನಯವು ಆನಂದ. ಆದರೆ ವಸ್ತುಗಳ ಅಭಿಮಾನ ಅಷ್ಟು ಆನಂದಕರವಲ್ಲ, ಸ್ವಲ್ಪ ಹಿಂಸೆ ಮಾಡುತ್ತದೆ. ಅಂದರೆ ಬೌದ್ಧಿಕ ಸುಖ ಇರುತ್ತದೆ, ಅಭಿಮಾನ ಸುಖ, ಇವೆಲ್ಲ ಫ್ಲಕ್ಚುವೇಟ್ ಆಗ್ತವೆ, ಹೆಚ್ಚು ಕಡಿಮೆ ಆಗ್ತವೆ. ಸುಖಗಳು ನಮಗೆ ಹೆಚ್ಚು ಕಡಿಮೆ ಆಗುವುದು ಒಂದಾದರೆ, ಬಗೆ ಸುಖಗಳು ಇನ್ನೊಂದಿದೆ ಜೀವನಿಗೆ. ಒಂದು ದೇಹ ಮಟ್ಟದ ಸುಖ, ಒಂದು ಪ್ರಾಣದ ಸುಖ, ಒಂದು ಮನಸ್ಸಿನ ಸುಖ, ಒಂದು ಬೌದ್ಧಿಕ ಸುಖ. ಬೌದ್ಧಿಕ ಸುಖದಲ್ಲಿ ಆಸ್ತಿ ನನ್ನದು, ಅಧಿಕಾರ ನನ್ನದು, ನಾನು ಗೆದ್ದೆ ಪರೀಕ್ಷೆಯಲ್ಲಿ, ಚುನಾವದಲ್ಲಿ, ನನ್ನ ಮಾತು ಗೆದ್ದಿತು, ನನ್ನ ಮಾತು ಇನ್ನೊಬ್ಬರು ಕೇಳಿದ್ದಾರೆ ಅಲ್ಲವೇ? ನೀನು ಅಧಿಕಾರ ಇಟ್ಕೊಂಡು ಇನ್ನೊಬ್ಬರಿಗೆ ಮಾತು ಕೇಳಿದ್ದರೆ, ಅವರು ನಿಮ್ಮನ್ನು ಆಧರಿಸಿದ್ದರೆ ಏನೋ ಸ್ಪೆಷಲ್ ಅನಿಸುತ್ತದೆ. ಅವರು ಆಧರಿಸಲಿಲ್ಲ ನಮ್ಮನ್ನು ಅಂದರೆ ಏನೋ ಬೇಜಾರಾಗ್ತದೆ ನನ್ನನ್ನು. ಅಂದರೆ ಇದು ಬೌದ್ಧಿಕ ಸುಖ. ಅಭಿಮಾನ ಸುಖ, ಮಮಕಾರ ಎಮೋಷನ್ನಲ್ಲಿ ಬರುತ್ತದೆ. ಅಭಿಮಾನ ಸುಖ ಬೌದ್ಧಿಕವಾಗುತ್ತದೆ. ಅಭಿಪ್ರಾಯದ ಸುಖ, ಯೋಚನದ ಸುಖ, ತಿಳ್ಕೊಂಡಿರುವ ಸುಖ, ಇದೆಲ್ಲ ಬೌದ್ಧಿಕ ಸುಖ. ಬುದ್ಧಿಪರವಾದ, ಬುದ್ಧಿ ಮಟ್ಟದ ಸುಖ. ಹೀಗೆ ದೇಹೇಂದ್ರಿಯ ಮಟ್ಟಗಳ ಸುಖ ಮೊದಲನೆಯದು, ಪ್ರಾಣಮಟ್ಟದ ಸುಖ ಎರಡನೆಯದು, ಎಮೋಷನ್ ಮಾನಸಿಕ ಉದ್ವೇಗಗಳ ಸುಖ ಮೂರನೆಯದು, ಬೌದ್ಧಿಕ ಸುಖ ನಾಲ್ಕನೆಯದು. ಇಷ್ಟು. ಈಗ ಐದನೆಯದೇನೆಂದರೆ ಯೋಗಿಗಳ ಅನುಭವದಲ್ಲಿ ಸುಖ. ಮನಸ್ಸು ಶುದ್ಧವಾದರೆ, ಅಂತಃಕರಣ ಶುದ್ಧಿ ಆದರೆ, ಉಪಾಸನ ಮಾಡಿದರೆ, ಭಕ್ತಿ ಇಟ್ಕೊಂಡರೆ ಯೋಗಿಗಳಿಗೆ ಅದರಲ್ಲಿ ಸುಖ ಇರುತ್ತದೆ. ಗೊತ್ತಾ? ಭಕ್ತರಿಗೆ, ಯೋಗಿಗಳಿಗೆ. ಭಕ್ತರ ಸುಖ, ಯೋಗಿಗಳ ಸುಖ ಲೌಕಿಕರ ಸುಖಕ್ಕಿಂತ ಸ್ವಲ್ಪ ಹೆಚ್ಚು ಮಟ್ಟದ್ದಾಗುತ್ತದೆ. ಅದರಲ್ಲಿ ಏನಿರುತ್ತದೆ? ಪ್ರಾಣದ ಸುಖ, ಇಂದ್ರಿಯ ಸುಖ ಮಾತ್ರ ಇರಲ್ಲ. ನೋಡಿ, ನೀವು ಉಪಾಸನ ಸುಖ, ಭಕ್ತಿ ಸುಖ,
ಅಥವಾ ಯೋಗಿಗಳ ಸುಖದಲ್ಲಿ ಏನಿರುತ್ತದೆ? ಪ್ರಾಣ ಸುಖ, ಮನೋಮಯ ಕೋಶ, ಬುದ್ಧಿಕೋಶ, ವಿಜ್ಞಾನಮಯ. ಪ್ರಾಣ, ಮನಸ್ಸು, ಬುದ್ಧಿ ಮೂರು ಸೇರಿಸಿ ಶುದ್ಧವಾಗಿದ್ದರೆ ಭಕ್ತಿಯಲ್ಲಿ, ಯೋಗದಲ್ಲಿ, ಉಪಾಸನದಲ್ಲಿ ಏನಾಗುತ್ತದೆ? ಪ್ರಾಣಶುದ್ಧಿ ಆಗುತ್ತದೆ, ಮನಸ್ಸು ಶುದ್ಧಿ ಆಗುತ್ತದೆ. ಎಮೋಷನ್, ಶುದ್ಧ ಎಮೋಷನ್, ಪಾಸಿಟಿವ್ ಎಮೋಷನ್, ಎಲಿವೇಟೆಡ್ ಎಮೋಷನ್ ಶುದ್ಧವಾಗಿರುತ್ತದೆ, ಪಾಸಿಟಿವ್ ಎಮೋಷನ್ ಇರುತ್ತದೆ, ಉದಾರವಾದ ಎಮೋಷನ್, ನಿಗೂಢವಾದ ಎಮೋಷನ್ ಇರುತ್ತದೆ, ಪವಿತ್ರವಾದ ಎಮೋಷನ್ ಇರುತ್ತದೆ. ಬುದ್ಧಿ ಸುಖದಲ್ಲಿಯೂ ತಪ್ಪು ತಿಳುವಳಿಕೆಗಳು, ಅಭಿಮಾನಗಳು ಅದೇನು ಇರಲ್ಲ. ಟೆನ್ಷನ್ಗಳು, ಅಭಿಮಾನಗಳು, ತಪ್ಪಾಗ್ತದೇನೋ ಎಂದು ಭಯ, ಸಂಕಲ್ಪ ತಪ್ಪಾಗ್ತದೇನೋ ಎಂದು ಭಯ, ಅಯ್ಯೋ ನಾನು ತಪ್ಪು ಮಾಡಿದೆ, ಇದೆಲ್ಲ ಇರಲ್ಲ. ಬುದ್ಧಿ ಸರಳವಾಗಿ ಬಿಡ್ತದೆ, ಹಗುರವಾಗಿ ಬಿಡ್ತದೆ. ಬೌದ್ಧಿಕ ಸುಖ, ಎಮೋಷನ್ ಸುಖ, ಪ್ರಾಣಮಯ ಸುಖ, ಈ ಮೂರು ಸುಖಗಳ ಕಂಬೈನ್ಡ್ ಸ್ಟೇಟೇ. ಈ ಮೂರು ಸುಖಗಳನ್ನು ಕಂಬೈನ್ಡ್ ಮಾಡಿ ಶುದ್ಧಗೊಳಿಸಿದ್ದರೆ ಅದು ಭಕ್ತರ ಸುಖ, ಯೋಗಿಗಳ ಸುಖ ಅಥವಾ ಉಪಾಸಕರ ಸುಖ. ಈ ಮೂರು ಶುದ್ಧವಾಗುತ್ತದೆ. ಅದರಲ್ಲಿ ಐಂದ್ರಿಯಕ ಸುಖ ಒಂದೇ ಇಲ್ಲ, ಐಂದ್ರಿಯಕ ಸುಖವಿಲ್ಲ. ಪ್ರಾಣಮಯದ ಸುಖ ಇದೆ, ಎಮೋಷನ್ ಸುಖ ಇದೆ, ಮಮಕಾರದ ಸುಖ ಇದೆ. ಎಲ್ಲಿ? ಉಪಾಸನದಲ್ಲಿ. ಉಪಾಸನದಲ್ಲಿ ಮಮಕಾರ ಅತ್ಯಂತ ಶುದ್ಧ ಸಾತ್ವಿಕವಾಗುತ್ತದೆ. ನಿಮ್ಮ ಇಷ್ಟದೇವತಾ ಭಕ್ತಿ, ನಿಮಗೆ ಶಿವನೋ, ರಾಮನೋ, ರಾಮಚಂದ್ರನೋ, ಶಿವನೋ, ದೇವಿಯೋ ಯಾರು ಇಟ್ಕೊಂಡರೆ ಅವರು ನಿಮ್ಮ ಇಷ್ಟ ದೇವತದಲ್ಲಿ ಮನಸ್ಸು ಎಮೋಷನ್ ಪ್ಯೂರಿಫೈ ಆಗುತ್ತದೆ. ಎಮೋಷನ್ ಪ್ಯೂರಿಫೈ ಆಗುತ್ತದೆ, ಭಗವಂತನ ಕಡೆಗೆ ತಿರುಗಿಸಿ ಭಗವದ್ಭಾವವನ್ನು ಇಟ್ಕೊಳ್ಳುವುದರಿಂದ ಎಮೋಷನ್ ಉತ್ಕೃಷ್ಟವಾಗುತ್ತದೆ, ಮೇಲೆ ಮಟ್ಟಕ್ಕೆ ಇರುತ್ತದೆ. ಅದರಲ್ಲಿ ಪೇನ್ಫುಲ್ ಎಮೋಷನ್ಸ್ ಎಲ್ಲ ಹೋಗಿಬಿಡ್ತವೆ. ಉತ್ತಮವಾದ ಸಾತ್ವಿಕವಾದ ಎಮೋಷನ್ ಇರುತ್ತದೆ, ಪವಿತ್ರವಾದ ಎಮೋಷನ್, ಪೂಜ್ಯ ಭಾವ ಇರುತ್ತದೆ, ಪ್ರೀತಿ ಇರುತ್ತದೆ, ಮಮಕಾರ ಪವಿತ್ರವಾಗಿ ಬಿಡ್ತದೆ. ಅಂದರೆ ನಿಮ್ಮ ಇಷ್ಟ ದೇವತರ ಜೊತೆಗೆ ನಮ್ಮವರು ಎಂದು ಒಂದು ಮಧುರವಾದ ಸಂಬಂಧ ಇರುತ್ತದೆ, ಪ್ರೇಮಮಯ ಸಂಬಂಧ. ಪ್ರೇಮ, ಸಾನುಭೂತಿ, ದಯೆ, ಕರುಣ, ಉತ್ಸಾಹ, ವಿನಯ ಇತ್ಯಾದಿ ಭಾವಗಳೆಲ್ಲದರಲ್ಲಿ ಸೇರಿಕೊಂಡಿರುತ್ತವೆ. ಅಂದರೆ ಪ್ರಾಣಮಯದ ಸುಖ, ಮನೋಮಯದ ಸುಖ, ಬುದ್ಧಿಮಯದ ಸುಖ, ಈ ಮೂರು ಸುಖಗಳನ್ನು ಬಿಡಿಯಾಗಿ ಡೆವಲಪ್ ಮಾಡಿಕೊಂಡರೆ ಅದು ಲೌಕಿಕ ಜೀವನ ಆಗುತ್ತದೆ. ಈ ಮೂರನ್ನು ಒಟ್ಟುಗೂಡಿಸಿ, ಮೂರನ್ನು ಶುದ್ಧಗೊಳಿಸಿ ಮೇಲೆ ಮಟ್ಟಕ್ಕೇರಿಸಿದ್ದರೆ ಅದು ಉಪಾಸನಾ ಸುಖ ಅಥವಾ ಭಕ್ತರ ಸುಖ ಅಥವಾ ಯೋಗಿಗಳ ಸುಖ. ಯೋಗಿಗಳಿಗೆ, ಭಕ್ತರಿಗೆ ಅಥವಾ ಉಪಾಸಕರಿಗೆ ಏನಾಗುತ್ತದೆ? ಈ ಮೂರರ ಶುದ್ಧ ರೂಪದ ಸುಖ ಅನುಭವಕ್ಕೆ ಬರುತ್ತದೆ. ಪಾಪಕ್ಷಯವಾಗುತ್ತದೆ, ಪುಣ್ಯ ಹೆಚ್ಚಾಗುತ್ತದೆ, ಇಷ್ಟ ದೇವತಾ ಸ್ಮರಣ, ಜಪ, ಧ್ಯಾನ, ತ್ಯಾಗ ಅದರಲ್ಲೆಲ್ಲ ಇರುತ್ತದೆ. ಆದ್ದರಿಂದ ಇವೆಲ್ಲವೂ ಭೋಕ್ತೃತ್ವಕ್ಕೆ ಸೇರಿದ್ದೆ. ಓಕೆ, ಈಗ ಜ್ಞಾತೃತ್ವ ಹೇಳಿದ್ದೇವೆ, ಕರ್ತೃತ್ವ ಹೇಳಿದ್ದೇವೆ, ಭೋಕ್ತೃತ್ವ ಹೇಳಿದ್ದೇವೆ. ಈ ಮೂರು ಸೇರಿಸ್ಕೊಂಡ್ರೆ ಜೀವ ಅಥವಾ ಜೀವನಲ್ಲಿ ಈ ಮೂರು ಅಂಶಗಳಿವೆ, ಮೂರು ಮುಖಗಳು. ಮೂರು ಅಂಶಗಳು, ಮೂರು ಮುಖ ಅಂದರೆ ಆಸ್ಪೆಕ್ಟ್, ಮೂರು ಆಸ್ಪೆಕ್ಟ್ಗಳು. ಮುಖ ಅಂದರೆ ನಾವು ಇಲ್ಲೇ ಇರುತ್ತದೆ ಅಂದ್ಕೊಳ್ತೀವಿ, ಹಾಗಲ್ಲ. ಈ ಪುಸ್ತಕಕ್ಕೆ ನೋಡಿ, ಪುಸ್ತಕಕ್ಕೆ ಎಷ್ಟು ಮುಖಗಳಿವೆ? ಸಣ್ಣ ಪುಸ್ತಕ, ಇದಕ್ಕೆ ಮುಖ ಇದೆ. ಮುಖ ಅಂದರೆ ಇದು ನೋಡಿ, ಇದೊಂದು ಪಾರ್ಶ್ವ ಹೇಳ್ತಾರಲ್ಲ, ಇದೊಂದು ಮುಖ. ಈಗ ಈ ಸೈಡ್ ಇಟ್ಟಿದ್ದೀವಲ್ಲ, ಇದು ಎರಡು ಮುಖ. ಇದು ಎರಡು ಮುಖ ಆಯಿತಾ? ಇದು ಅಗಲ ಇದೆ. ಈಗ ಈ ಸೈಡ್ ಒಂದಿದೆ, ಈ ಸೈಡ್ ಒಂದಿದೆ. ಅಂದರೆ ಮೇಲೆ ಕೆಳಗೆ ಇರುವುದು ಎರಡು, ಈ ಪಕ್ಕ ಇರುವುದು ಎರಡು. ಈಗ ಮುಂದೆ ಹಿಂದೆ ಎರಡು, ಅಂದರೆ ಎಷ್ಟಾಯಿತು? ಮುಂದೆ ಹಿಂದೆ ಎರಡು, ಇದು 4, ಇದು 6. ಇದಕ್ಕೆ 6 ಮುಖಗಳಾಯಿತು. ಹೀಗೆ ತಗೊಳ್ಳಬೇಕು. ನಮ್ಮ ಶರೀರಕ್ಕೆ ಮುಖ ಇರುತ್ತದೆ. ಮುಖ ಅಂದರೆ ಈ ಮುಖನೇ ಅಲ್ಲ, ಇಡೀ ಶರೀರಕ್ಕೆ ಮುಖ. ಮುಂದೆ ಇರುತ್ತದೆ, ಹಿಂಭಾಗ ಇರುತ್ತದೆ, ಎಡಗಡ ಇರುತ್ತದೆ, ಬಲಗಡ ಇರುತ್ತದೆ, ಮೇಲೆಗಡೆ ಇರುತ್ತದೆ, ಕೆಳಗಡೆ ಇರುತ್ತದೆ. ಶರೀರಕ್ಕೆ ಈಗ ಹೇಳಿದ್ದೀವಲ್ಲ, ಮುಂಭಾಗ, ಹಿಂಭಾಗ. ಈಗ ಮೇಲುಗಡೆ, ಕೆಳಗಡೆ, ಎಡಗಡೆ, ಬಲಗಡೆ 6 ಸೈಡ್ಸ್ ಸೇರಿಸ್ಕೊಂಡ್ರೆ ಇದಕ್ಕೆ 6 ಮುಖಗಳಾಯಿತು. ಈ ಅರ್ಥದಲ್ಲಿ ಮುಖ ಅಂದರೆ ಪಾರ್ಶ್ವ. ಪುಸ್ತಕಕ್ಕೆ ಯಾವುದಕ್ಕೆ ತಗೊಳ್ಳದೆ ಹಾಗೆ ಆಗ್ತದೆ. ಇದಕ್ಕೆ ಮೇಲೆ ಇದೆ, ಕೆಳಗೆ ಇದೆ. ಇದಕ್ಕೆ ಈಗ ಮುಂದೆ ಹಿಂದೆ ಸ್ವಲ್ಪ ಹೇಳಬಹುದು. ಈಗ ಎಡಗಡೆ, ಬಲಗಡೆ. ಇದಕ್ಕೆ
ಅಲ್ಲವೇ? ಇದಕ್ಕೆ ಮುಖ ಇದೆ. ಆದರೆ ಸ್ವಲ್ಪ ಈ ಎಡಗಡೆ ಬಡಗಡೆ ಹಿಂಭಾಗ ಮುಂಭಾಗ ಎಲ್ಲ ಸೇರಿಕೊಂಡು ಬಿಟ್ಟು ಒಂದೇ ಆಗಿ ಸೇರಿಕೊಂಡಂದರೆ ಕಂಟಿನ್ಯೂವೇಷನ್ ಇದೆ. ಕಂಟಿನ್ಯೂವೇಷನ್ ಅವಾಗ ಎಲ್ಲ ಒಟ್ಟಾಗಿ ಬಿಟ್ಟಿತ್ತು ರೌಂಡ್ ಆಗುವುದರಿಂದ. ಬಟ್ ಮೇಲುಗಡೆ ಕೆಳಗಡೆ ಮಾತ್ರ ಸ್ಪಷ್ಟವಾಗಿದೆ. ಹಾಗೆ ಇದೆಲ್ಲ ಮುಖಗಳು. ಮುಖ ಅಂದರೆ ಇಲ್ಲಿರುತ್ತದೆ, ತಲೆ ಮೇಲೆಯಿಂದ ಅಲ್ಲಿ ನೋಡಬೇಡಿ, ಇಡೀ ಶರೀರಕ್ಕೆ ಮುಖ ಇದೆ. ಮುಖಗಳೆಷ್ಟು? ಮುಂಭಾಗ ಹಿಂಭಾಗ, ಮುಂದುಗಡೆ ಹಿಂದುಗಡೆ ಎರಡಾಯ್ತು. ಈ ಮುಂದಿನ ಪಕ್ಕ ಹಿಂದಿನ ಪಕ್ಕ, ಮತ್ತು ಲೆಫ್ಟ್ ಪಕ್ಕ ರೈಟ್ ಪಕ್ಕ 4 ಆಯಿತು. ಮೇಲೆ ಕೆಳಗೆ, ಮೇಲುಗಡೆ ಕೆಳಗಡೆ 6 ಆಯಿತು. 6 ಮುಖಗಳು ಸಾಮಾನ್ಯವಾಗಿರುತ್ತವೆ. ನಾವೆಲ್ಲರೂ ಸುಬ್ರಹ್ಮಣ್ಯರೇ ಅಲ್ಲವೇ? ನಮಗೆಲ್ಲರಿಗೆ 6 ಮುಖಗಳು. ದೇಹದೃಷ್ಟ್ಯ ಎಲ್ಲಕ್ಕೆ ಪ್ರತಿಯೊಂದು ವಸ್ತುವಿಗೆ 6 ಮುಖಗಳಿರುತ್ತವೆ. ಆದರೆ ಈ 3 ಸೇರಿಕೊಂಡಿರುತ್ತವೆ. ಪ್ರಾಣ ಒಂದು ಮುಖ, ಮನಸ್ಸು ಒಂದು ಮುಖ, ಬುದ್ಧಿ ಒಂದು ಮುಖ. ಈ 3 ಬಿಡಿಯಾಗಿರಲ್ಲ, 3 ಸೇರಿಕೊಂಡು ಬಿಡ್ತವೆ. ಒಟ್ಟು ಉಪಾಸನದಲ್ಲಿ ಭಕ್ತಿಯಲ್ಲಿ ಪ್ರಾಣಶುದ್ಧಿ ಆಗೇ ಬಿಡ್ತದೆ. ನೀವು ಯಾವುದೇ ಭಕ್ತಿ ಉಪಾಸನ ಜಪ ಧ್ಯಾನ ಮಾಡಿ ಅದರಲ್ಲಿ ಪ್ರಾಣಶುದ್ಧಿ ಆಗೇ ಬಿಡ್ತದೆ. ನಿಮಗೆ ಗೊತ್ತಿಲ್ಲದೆ ಪ್ರಾಣಾಯಾಮ ಆಗಿಬಿಡ್ತದೆ. ಅದರಲ್ಲಿ ಪ್ರಾಣಾಯಾಮ ಶುದ್ಧಿ ಸ್ವಲ್ಪ ಆಗುತ್ತದೆ. ಮತ್ತು ಮನಸ್ಸು ಶುದ್ಧವಾಗುತ್ತದೆ. ಬುದ್ಧಿ ಅಭಿಮಾನ ಬಿಡುತ್ತದೆ, ಅಹಂಕಾರ ಬಿಡುತ್ತದೆ. ಯೋಚನೆಗಳ ಚಿಂತನ, ಟೆನ್ಷನು, ಸಂಕಲ್ಪಗಳ ಟೆನ್ಷನು, ಇದೆಲ್ಲ ನೆನಪಿಟ್ಕೊಳ್ಳುವುದು, ಯೋಚನೆ ಮಾಡುವುದು, ತೀರ್ಮಾನ ಮಾಡುವುದು, ಸಂಕಲ್ಪ ಮಾಡುವುದು, ಇವುಗಳಲ್ಲಿ ಟೆನ್ಷನ್ ಇರುತ್ತದೆ. ಅಯ್ಯೋ ನಾನು ಸಂಕಲ್ಪ ಮಾಡಿದ್ದೆ, ಆಗುತ್ತದೋ ಅಲ್ಲವೋ. ಸಂಕಲ್ಪ ಈಡೇರಿದ್ದರೆ ಅಮ್ಮಯ್ಯ ಆಯ್ತಲ್ಲ ಅನಿಸುತ್ತದೆ. ಮತ್ತು ಇನ್ನೊಂದು ಪರಿಸ್ಥಿತಿ ಬಂದರೆ ಅಪ್ಪ ಹಾಗೆ ತಗೊಳ್ಳಬೇಕೋ ಹೀಗೆ ತಗೊಳ್ಳಬೇಕೋ, ಈ ಸಂಕಲ್ಪ ಮಾಡಬೇಕು, ಈ ನಿರ್ಣಯ ತೀರ್ಮಾನ ಮಾಡಬೇಕೋ ಅದು ಮಾಡಬೇಕೋ, ಮಾಡಿದ್ದರೆ ಏನಾಗ್ತದೋ ಇಲ್ಲ. ಪ್ರತಿಯೊಂದು ಹೆಜ್ಜೆ ತೀರ್ಮಾನ, ಡೆಸಿಷನ್ ಆಗುತ್ತದೆ. ಹೆಜ್ಜೆ ಅದು ಮಾಡಬೇಕಾ ಇದು ಮಾಡಬೇಕಾ, ಅಲ್ಲಿ ಹೋಗಬೇಕಾ ಇಲ್ಲಿ ಹೋಗಬೇಕಾ, ಅವರಿಗೆ ಹೇಳಬೇಕಾ ಅಥವಾ ಬೇಡವಾ, ನಾಳೆ ಹೇಳೋದಾ. ಹೆಜ್ಜೆ ನಿಮ್ಮ ಮನಸ್ಸು ಸಂಕಲ್ಪಗಳು ತೀರ್ಮಾನಗಳು ಮಾಡ್ತಾನೆ ಇರುತ್ತದೆ. ಈ ತೀರ್ಮಾನಗಳಲ್ಲೆಲ್ಲ ಟೆನ್ಷನ್ ಇರುತ್ತದೆ. ಏಕೆ? ಕರ್ಮಫಲಾಸಕ್ತಿ ಅಭಿಮಾನ ಇರುವುದರಿಂದ ಪ್ರತಿಯೊಂದು ತೀರ್ಮಾನ, ಪ್ರತಿಯೊಂದು ಯೋಚನಾ ಸಂಕಲ್ಪದಲ್ಲಿ ಟೆನ್ಷನ್ ದುಃಖ. ನೀವು ಮಾಡಿರುವ ತೀರ್ಮಾನ ಸರಿಯಾಗಿ ಬಂದರೆ ಅಮ್ಮಯ್ಯ ನನ್ನ ಸಂಕಲ್ಪ ಸರಿಯಾಯಿತು, ನಾನು ಮಾಡಿದ್ದು ನೋಡಿ, ನಾನು ಯೋಚನೆ ಇಟ್ಕೊಂಡೆ ಕರೆಕ್ಟ್ ಆಯಿತು, ಈಗ ಸಂಭ್ರಮ. ತಪ್ಪಾದರೆ ಅಯ್ಯೋ ತಪ್ಪಾಯಿತು, ಎಲ್ಲರೂ ಬೇಜಾರು ಹೇಳ್ಕೊಂಡು ನಿಮ್ಮ ಬುದ್ಧಿ ಇಲ್ಲವ, ಅದೇಕೆ ಮಾಡಿದ್ದೀವಿ ಹೀಗೇಕೆ ಮಾಡಿದ್ದೀವಿ, ನೀವು ಇಷ್ಟೆಲ್ಲ ತಿಳ್ಕೊಂಡು ಇಷ್ಟೆಲ್ಲ ಓದ್ಕೊಂಡು ಹೀಗೆ ಮಾಡಿದ್ದೀಯಾ, ನನ್ನನ್ನು ಕೇಳಬಹುದಿತ್ತು, ನಾನು ಬೇಡ ಎಂದು ಹೇಳುತ್ತಿದ್ದೆ. ಯಾವುದೇ ಒಂದು ತೀರ್ಮಾನ ಮಾಡಿ ಒಂದು ಕೆಲಸ ಮಾಡ್ತೀರಿ, ಅದು ಯಶಸ್ವಿಯಾದರೆ ಸಂಭ್ರಮ, ತಪ್ಪಾದರೆ ಬೇಜಾರು. ಅದರಿಂದ ಮಾಡುವಾಗಲೇ ಸಂಕಲ್ಪ ನಾನು ಸರಿಯಾಗಿ ಮಾಡ್ತಾ ಇದ್ದೀನಾ, ತಪ್ಪಾಗ್ತದೋ ಏನೋ. ಮತ್ತು ವಿಫಲವಾದರೆ, ಫೇಲ್ ಆಗಿಬಿಟ್ಟರೆ ಅಯ್ಯೋ ಏನಾಗ್ತದೋ. ಇದೆಲ್ಲ ಬೌದ್ಧಿಕ ಹಂತದಲ್ಲಿರುವಂಥ ಟೆನ್ಷನ್ಗಳು, ಸುಖಗಳು ಎರಡೂ ಇರುತ್ತವೆ. ಬೌದ್ಧಿಕ ಸುಖಗಳು ದುಃಖ, ಟೆನ್ಷನ್ನೇ ದುಃಖ. ಮಾನಸಿಕ ಟೆನ್ಷನ್ಗಳು ದುಃಖಗಳು, ಪ್ರಾಣಕ್ಕೆ ಟೆನ್ಷನ್ಗಳು ದುಃಖಗಳು ಅಲ್ಲವೇ? ನೀವು ಪ್ರಾಣಾಯಾಮ ಮಾಡಿ ನೋಡಿ, ಅಥವಾ ಜ್ವರ ಬಂದು ಹೋದಾಗ ಆ ಮೊದಲನೇ ದಿವಸ ಪ್ರಾಣವೆಲ್ಲ ಎಷ್ಟು ಹಗುರವಾಗಿ ಆನಂದವಾಗಿರುತ್ತದೆ ನೋಡಿ. ಜ್ವರ ಬಂದು ಕಡಿಮೆ ಆಗ್ತದೆ, ಇನ್ನು ವೀಕ್ನೆಸ್ ಇರುತ್ತದೆ. ಆವಾಗ ನೋಡಿ ಸುಮ್ಮನೆ ಕೂತಿರ್ತಾನೆ, ಏನು ಟೆನ್ಷನ್ ಇಲ್ಲ, ಪ್ರಾಣವೆಲ್ಲ ಹಗುರವಾಗಿ ಆನಂದವಾಗಿ ತೋರ್ತದೆ ಅಲ್ಲವೇ? ಪ್ರಾಣಮಯದ ಸುಖ. ಅದರಿಂದ ಪ್ರಾಣಮಯ ಸುಖ, ಮನೋಮಯ ಸುಖ, ಬೌದ್ಧಿಕ ಸುಖ, 3 ಶುದ್ಧವಾಗಿ ತಯಾರು ಮಾಡ್ಕೊಳ್ತಾ ಇಷ್ಟ ದೇವತೆಯನ್ನೇ ಪ್ರೀತಿಯಿಂದ, ಭಕ್ತಿಯಿಂದ, ಆರಾಧನದಿಂದ, ಆದರಪೂರ್ವಕ ಮಾಡ್ತಾ ಇದ್ದರೆ ಅನೇಕ ವರ್ಷಗಳಲ್ಲಿ ಮನಸ್ಸಿನಲ್ಲಿರುವ ದೋಷಗಳು ಹೋಗುತ್ತವೆ. ಬುದ್ಧಿದೋಷ, ಮನೋದೋಷ, ಪ್ರಾಣದೋಷ ಹೋಗುತ್ತಾ ಈ 3ರ ಕಂಬೈನ್ಡ್ ಅನುಭವ ಬರುತ್ತದಲ್ಲ, ಅದೇ ಉಪಾಸನಾ ಬಲ, ಉಪಾಸನ ಶುದ್ಧಿ, ಅಥವಾ ಭಕ್ತಿ ಅಥವಾ ಯೋಗ. ಯೋಗಿಯ ಸುಖ, ಭಕ್ತರ ಸುಖ, ಈ ಸುಖವು ಅತ್ಯಂತ ಉತ್ಕೃಷ್ಟ ಮಟ್ಟದ್ದು. ಏಕೆ? ಉಪಾಧಿಗಳು, ಪ್ರಾಣೋಪಾಧಿ, ಮನಸ್ಸಿನ ಉಪಾಧಿ, ಬುದ್ಧಿಯ ಉಪಾಧಿ ಶುದ್ಧವಾಗುತ್ತಾ ಇದೆ. ಶುದ್ಧವಾಗಲಿ, ಹೆಚ್ಚಿನ ಸುಖ ಸಿಗಲಿ. ಆದರೆ ನಾನು ಸುಖ ಅನುಭವಿಸ್ತೇನೆ, ಭೋಕ್ತೃತ್ವ ಬಿಡಲ್ಲ. ಈ ಜಪ ಧ್ಯಾನ ಉಪಾಸನ ಮಾಡುತ್ತಾ ಇದ್ದೇನೆ ಎಂದು ಕರ್ತೃತ್ವ ಬಿಡಲ್ಲ. ಇದು ನಾನು ಮಾಡುತ್ತಾ ಇದ್ದೇನೆ, ಇವರು ನನ್ನ ಇಷ್ಟ ದೇವತಾ, ಇವರ ಗುಣಗಳಿಷ್ಟು, ಇವರ ಸ್ವರೂಪವಿಷ್ಟು ಎಂದು ತಿಳ್ಕೊಂಡುವುದು ಜ್ಞಾನವೂ ಬಿಡಲ್ಲ. ಜ್ಞಾತೃತ್ವ ಇರುತ್ತದೆ, ಕರ್ತೃತ್ವ ಇರುತ್ತದೆ, ಭೋಕ್ತೃತ್ವ ಇರುತ್ತದೆ. ಎಲ್ಲಿ? ಉಪಾಸನೆಯಲ್ಲಿ, ದ್ವೈತ ಭಕ್ತಿಯಲ್ಲಿ, ಯೋಗ ಸಾಧನದಲ್ಲಿ. ಮನಸ್ಸು ಶುದ್ಧವಾಗ್ತದೆ, ಆದರೆ ಶುದ್ಧದ ಆನಂದ ಅನುಭವಿಸ್ತೀವಿ, ಭೋಕ್ತೃತ್ವ ಇರುತ್ತದೆ.
ಸೇವಾ ಮಾಡ್ತೀರಿ, ಅದರಿಂದ ಕರ್ತೃತ್ವ ಇರುತ್ತದೆ. ತಿಳ್ಕೊಳ್ತಾ ಇರ್ತೀರಿ, ಅದರಿಂದ ಜ್ಞಾತೃತ್ವ ಇರುತ್ತದೆ. ಓಕೆ, ಈ ಕರ್ತೃತ್ವ, ಭೋಕ್ತೃತ್ವ, ಜ್ಞಾತೃತ್ವ ಈ ಮೂರನ್ನು ಬಿಡಿ ಬಿಡಿ ಅನುಭವಿಸಿದ್ದರೆ ಲೌಕಿಕ ಸುಖಗಳು. ಈ ಮೂಡನ್ನು ಒಟ್ಟುಗೂಡಿಸಿ ಒಟ್ಟು ಭಾವದಿಂದ ಅನುಭವಿಸಿದ್ದರೆ, ಅನುಭವ ಬಂದರೆ ಆ ಅನುಭವ ಸುಖಾನುಭವ ಹೆಚ್ಚಿನ ಮಟ್ಟ, ಶುದ್ಧವಾದ ಸಾತ್ವಿಕವಾದ ಸುಖಾನುಭವ ಬರುತ್ತದೆ. ಅದು ಇಷ್ಟ ದೇವತಾ ಉಪಾಸನನೋ ಭಕ್ತಿಯೋ ಅಥವಾ ಯೋಗವೋ ಏನೇ ಹೇಳಲಿ, ಅದರಿಂದ ಆಗುತ್ತದೆ. ಅದರಿಂದ ಉಪಾಸನಾ ಸುಖ ಅಥವಾ ಯೋಗದ ಸುಖದಲ್ಲಿ ಮೂರು ಸೇರಿಕೊಂಡಿರುತ್ತವೆ: ಪ್ರಾಣ, ಮನಸ್ಸು, ಬುದ್ಧಿ. ಲೌಕಿಕ ಸುಖಗಳು ಒಂದೊಂದೇ ಬರುತ್ತವೆ. ಎಮೋಷ್ನಲ್ ಸುಖ ಇರುವಾಗ ಬೌದ್ಧಿಕವೂ ಅಷ್ಟೇನಿರಲ್ಲ. ಪ್ರಾಣಮಯ ಸುಖ ಇವೆಲ್ಲ ಬಿಡಿ ಬಿಡಿಯಾಗಿರುತ್ತವೆ. ಅಂದರೆ ಒಟ್ಟಿಗೆ ಬರುವುದು ಕಷ್ಟ, ತುಂಬ ಅಪರೂಪ. ಅದರಿಂದ ಬಿಡಿ ಬಿಡಿಯಾಗಿ ಅನುಭವಿಸ್ತಾನೆ. ಆದರೆ ಉಪಾಸನ ಸುಖದಲ್ಲಿ ಮೂರನ್ನು ಒಟ್ಟುಗೂಡಿಸಿ, ಈಗ ಆತ್ಮಜ್ಞಾನದಲ್ಲಿ ಭೋಕ್ತೃತ್ವವಿರಲ್ಲ, ಕರ್ತೃತ್ವವೂ ಇರುವುದಿಲ್ಲ, ಜ್ಞಾತೃತ್ವವೂ ಇರುವುದಿಲ್ಲ. ಏಕೆ? ಆ ಮೂರು ರೂಪವಾಗಿ ತೋರುವುದು ಆತ್ಮ ಅಧ್ಯಸ್ಥ, ಕಲ್ಪಿತ. ಆತ್ಮಸ್ವರೂಪಕ್ಕದೇನಿಲ್ಲ. ಈಗ ನೋಡಿ, ಕರ್ತೃತ್ವ ಭೋಕ್ತೃತ್ವ ರೂಪಂ. ಆತ್ಮ ಅಂದ್ರೇನು? ಕರ್ತೃಭೋಕ್ತೃ ರೂಪತ್ವಂ ಚ ಜ್ಞಾತೃವದೇವ ಶರೀರೇಂದ್ರಿಯ ಮನಸ್ಸು ಅಹಂ ಮಮಾಭಿಮಾನ ಕೃತಂ. ನಾನು, ಇದು ನನ್ನದು ಎಂಬ ಮಮಕಾರ, ಅಹಂಕಾರ ಅಂದರೆ ಅಭಿಮಾನ ಮಮಕಾರ ಮೂಲಕವೇ ಕರ್ತೃತ್ವ ಭೋಕ್ತೃತ್ವರಾಗಿದ್ದಾನೆ. ಆಧ್ಯಾತ್ಮಿಕಮೇವ ಇತ್ಯಧಿಗತಂ ಇತ್ಯತೋ ಬ್ರಹ್ಮಣ್ಯೇವ ಕರ್ತೃತ್ವ ಭೋಕ್ತೃತ್ವ ಲಕ್ಷಣಂ ಜೀವತ್ವಂ. ಈ ಜೀವತ್ವ ಯಾರಲ್ಲಿದೆ? ಬ್ರಹ್ಮಕ್ಕೆ ಇದೆ. ಅಂದರೆ ಬ್ರಹ್ಮಕ್ಕೂ ಇದೆ ಅಂದರೆ ನಿಜವಾಗಿದೆ ಅಲ್ಲ, ತಪ್ಪಾಗಿ ತೋರುತ್ತಾ ಇದೆ. ಬ್ರಹ್ಮಸ್ವರೂಪದಲ್ಲಿ ನಿಜವಾಗಿಲ್ಲ, ಬಟ್ ಹಾಗಾಗಿ ನಮಗೆ ತೋರುತ್ತದೆ. ಯಾರಿಗೆ ತೋರುತ್ತದೆ ನೋಡಿ? ಯಾರಿಗೆ ತೋರುತ್ತದೆ ಅಂದರೆ ಅದನ್ನು ಅನುಭವಿಸುವವನಿಗೆ ತೋರುತ್ತದೆ. ತೋರುವುದಂದರೆ ಅನುಭವಕ್ಕೆ ಬರುವುದು. ಹೇಗೆ? ಕನಸು ಯಾರಿಗಿದೆ? ಎಚ್ಚರದಲ್ಲಿರುವ ವ್ಯಕ್ತಿಗೆ ಕನಸಿರುತ್ತದಾ? ಕನಸೆಂಬುದು ಕನಸಿನಲ್ಲಿರುವವನಿಗೆ ಗೊತ್ತಾಗಲ್ಲ. ಆದ್ದರಿಂದ ಕನಸಿನ ಅವಸ್ಥಾನುಭವ, ಸ್ವಪ್ನಾವಸ್ಥಾನುಭವ ಯಾರಿಗಾಗುತ್ತದೆ? ಸ್ವಪ್ನ ಪುರುಷನಿಗೆ, ಸ್ವಪ್ನ ಜೀವನಿಗೆ. ಪುರುಷ ಅಂದರೆ ಜೀವ. ಸ್ವಪ್ನ ಜೀವನಿಗೆ ಆಗುತ್ತದೆ. ಸಾಕ್ಷಿ ದೃಷ್ಟಿಗಿಲ್ಲ, ಇಡೀ ಸ್ವಪ್ನ ಪ್ರಪಂಚ ಇಲ್ಲ. ಹಾಗೆ ಕರ್ತೃತ್ವ ಭೋಕ್ತೃತ್ವ ರೂಪವಾಗಿ ತೋರುವುದೇ ಜೀವಭಾವ. ಜೀವ ಅಂದರೆ ಯಾರು? ಏನೋ ಒಳಗೆ ಕೂತಿದ್ದಾನೆ ಒಬ್ಬ ವ್ಯಕ್ತಿ ಅಲ್ಲ. ಈಗ ನಾನು ಏನೋ ಆಗುತ್ತಾ ಇದ್ದೇನೆ, ಒತ್ತಡಕ್ಕೆ ಒಳಗಾಗಿ ಏನೋ ಮಾಡ್ತಾ ಇದ್ದೇನೆ, ಏನೋ ಬದಲಾಯಿಸ್ತಾ ಇದ್ದೇನೆ ಎಂದು ಅನಿಸಿಕೆ, ಅಭಿಮಾನವಿದೆಯಲ್ಲ, ಅದು ಜೀವಭಾವ. ನನಗೆ ಇದು ಗೊತ್ತಾಯಿತು, ಇದು ತಿಳ್ಕೊಳ್ಳಬೇಕು, ಇದು ಗೊತ್ತಾಯಿತು, ಇನ್ನೂ ಗೊತ್ತಾಗಬೇಕು, ಎಷ್ಟೋ ಅಜ್ಞಾತ ಇದೆ ಅನಿಸುತ್ತಾ ಇರುತ್ತದೆ ಎಷ್ಟು ವರ್ಷ ಆದರೂ. ಅದು ಜ್ಞಾತೃತ್ವ. ಈಗ ಭೋಕ್ತೃತ್ವ ಅಂದರೆ ಏನು? ಯಾವುದೋ ಸುಖ ದುಃಖಕ್ಕೆ ಒಳಗಾಗ್ತಾನೇ ಇದ್ದೀವಿ. ಪ್ರತಿ ಕ್ಷಣ ಯಾವುದೋ ಸ್ವಲ್ಪ ಸುಖ ಸ್ವಲ್ಪ ದುಃಖ ಆಗ್ತಾನೇ ಇದೆ. ಆದ್ದರಿಂದ ಹೀಗೆ ಜ್ಞಾತೃತ್ವ, ಕರ್ತೃತ್ವ, ಭೋಕ್ತೃತ್ವ ಈ ಮೂರನ್ನು, ಜ್ಞಾತೃತ್ವ, ಕರ್ತೃತ್ವ, ಭೋಕ್ತೃತ್ವ ಈ ಮೂರನ್ನು ಏನು ಹೇಳಿದ್ದೇವೆ? ಜ್ಞಾತೃತ್ವ, ಕರ್ತೃತ್ವ, ಭೋಕ್ತೃತ್ವ ಮೂರು ಮುಖಗಳ ಒಂದೇ ಜೀವ. ಈ ಜೀವಭಾವ ಆತ್ಮನಲ್ಲಿ ಅಧ್ಯಸ್ಥ. ಆದ್ದರಿಂದ ಹೇಳ್ತಾರೆ, ಜೀವತ್ವಂ ಅವಿದ್ಯೆಯ ಕಲ್ಪಿತಮಿತ್ಯಪಿ ಪ್ರಾಪ್ನೋತಿ. ಈ ಜೀವ ಎಂದು ಒಂದು ಮಾತಿಗೆ ಈ ಮೂರು ಅಂಶಗಳು ಸೇರಿಕೊಂಡಿವೆ. ಅಂಶಗಳಂದರೆ ಈ ಮೂರು ರೂಪವಾಗಿ ಒಂದನ್ನೇ ನೋಡ್ತಾ ಇದ್ದೀವಿ. ಒಂದೇ ಜೀವನನ್ನು ಒಂದು ದೃಷ್ಟಿಯ ಜ್ಞಾತೃ ಹೇಳ್ತೀವಿ, ಇನ್ನೊಂದು ದೃಷ್ಟಿಯ ಕರ್ತೃ ಹೇಳ್ತೀವಿ, ಇನ್ನೊಂದು ದೃಷ್ಟಿಯ ಭೋಕ್ತೃ ಹೇಳ್ತೀವಿ. ಇದು ಹೇಳುವುದಲ್ಲಿ ವ್ಯತ್ಯಾಸವೇ ಹೊರತು ಅನುಭವದಲ್ಲಿ ಮೂರು ಬಿಡಿಯಾಗಿಲ್ಲ. ನೋಡಿ, ಅನುಭವದಲ್ಲಿ ಜ್ಞಾತೃ ಬೇರೆ, ಕರ್ತೃ ಬೇರೆ, ಭೋಕ್ತೃ ಬೇರೆ ಮೂರೆಂದಿಲ್ಲ. ನಮಗೆ ಅರ್ಥವಾಗುವುದಕ್ಕೆ ಬಿಡಿಸಿ ವಿಂಗಡಿಸಿ ಹೇಳ್ತಾ ಇದ್ದೀವಿ. ಆ ಅನುಭವದಲ್ಲಿ ಒಟ್ಟಿಗೆ ಇದೆ. ಕರ್ತೃ, ಭೋಕ್ತೃ, ಜ್ಞಾತೃ ಮೂರು ಒಟ್ಟಿಗೆ. ಆಯಿತಾ? ಕರ್ತೃ, ಭೋಕ್ತೃ, ಜ್ಞಾತೃ ಮೂರು. ಜೀವತ್ವಂ ಈ ಕರ್ತೃತ್ವ ಭೋಕ್ತೃತ್ವ ಲಕ್ಷಣವಾದ ಜೀವತ್ವವು ಅವಿದ್ಯೆಯ ಕಲ್ಪಿತಂ. ಅವಿದ್ಯೆ ಅಂದರೇನು? ಅಧ್ಯಾಸ. ಅಧ್ಯಾಸ ಅಂದರೇನು? ತಪ್ಪು ತಿಳುವಳಿಕೆ. ಅಂದರೆ
ಚೈತನ್ಯ ಆತ್ಮ ಸುಷುಪ್ತಿಯಲ್ಲಿ ಹೇಗಿದ್ದಾನೋ ಅದು ತಾನು. ತನಗೆ ಅಲ್ಲಿ ಜ್ಞಾತೃತ್ವವಿಲ್ಲ, ಎಲ್ಲ ತಾನೇ. ಅಂದರೆ ಅರಿವೆಲ್ಲ ಎಲ್ಲ ಅರಿವಾಗಿದ್ದಾನೆ, ಅದರಿಂದ ಜ್ಞಾತೃತ್ವವಿಲ್ಲ, ಜ್ಞಾತೃಜ್ಞೇಯವಿಲ್ಲ. ತಾನು ಕರ್ತ ಆಗಿ ಏನೋ ಬದಲಾಯಿಸ್ತಾ ಇದ್ದಾನಲ್ಲ, ಅದೆಲ್ಲ ದಾಟಿ 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 ಇರವಿನ ಸ್ವರೂಪ ಮಾತ್ರ ಇದ್ದಾನೆ, ಕರ್ತೃತ್ವ ಬಿಟ್ಟು. ಈಗ ಸುಖ ದುಃಖಗಳ ಫ್ಲಕ್ಚುವೇಷನ್, ಪ್ರವಾಹ ಹೆಚ್ಚು ಕಡಿಮೆ, ಅದು ಬಿಟ್ಟು ಒಂದೇ ಅಖಂಡ ಆನಂದ ರೂಪವಾಗಿದ್ದಾನೆ ಅಲ್ಲವೇ? ಅಖಂಡ ಪರಿಪೂರ್ಣ ಆನಂದ ರೂಪವನ್ನು ತಪ್ಪಾಗಿ ನೋಡಿದ್ದರೆ ಅದು ಭೋಕ್ತೃತ್ವ ಆಗುತ್ತದೆ. ಸ್ವತಃಸಿದ್ಧ ಇರುವನ್ನು ತಪ್ಪಾಗಿ ನೋಡಿದ್ದರೆ ಕರ್ತೃತ್ವ ಎಂದಂತೆ ತೋರುತ್ತದೆ. ಅರಿವಿನ ಸ್ವರೂಪ ಆತ್ಮವನ್ನು ತಪ್ಪಾಗಿ ತಿಳ್ಕೊಂಡರೆ ಅದು ಜ್ಞಾತೃಜ್ಞೇಯವಾಗಿ ತೋರುತ್ತದೆ, ಜ್ಞಾತೃಜ್ಞೇಯ ಸಂಬಂಧ ರೂಪವಾಗಿ. ಹೀಗೆ ಜ್ಞಾತೃತ್ವ, ಜ್ಞೇಯತ್ವ, ಕರ್ತೃತ್ವ, ಭೋಕ್ತೃತ್ವ, ಈ ಮೂರು ರೂಪಗಳು, ಮೂರು ಬಗೆಯಾಗಿ ತೋರುವ ರೂಪಗಳು ಏನಾಗುತ್ತವೆ? ಆತ್ಮನಲ್ಲಿ ಅಧ್ಯಸ್ಥ ಅಂದರೆ ಆತ್ಮನನ್ನೇ ತಪ್ಪಾಗಿ ನೋಡುವಂಥವುಗಳು. ಆತ್ಮನನ್ನು ತಪ್ಪಾಗಿ ತಿಳ್ಕೊಂಡರೆ ಈಗ ಹೀಗಾಗುತ್ತದೆ. ಓಕೆ, ಕರ್ತೃಭೋಕ್ತೃ ಜೀವತ್ವಂ ಅವಿದ್ಯೆಯ ಕಲ್ಪಿತಮಿತ್ಯಪಿ ಪ್ರಾಪ್ನೋತಿ. ಇದೆಲ್ಲ ನಿಜವಾಗಿಲ್ಲ, ಅಧ್ಯಾಸದಿಂದ ತೋರ್ತಾ ಇವೆ. ಯಾರಿಗೆ? ಅಧ್ಯಾಸದಲ್ಲಿರುವವನಿಗೆ. ಅಧ್ಯಾಸದಲ್ಲಿರುವವನ ಕನಸು ಯಾರಿಗೆ? ಕನಸಿನ ಒಳಗಿರುವವನಿಗೆ. ನೀವು ಎಚ್ಚರಗೊಂಡರೆ ನಿಮಗಿರುತ್ತದ? ಅದೇನಿರಲ್ಲ. ಆದ್ದರಿಂದ ಕರ್ತೃತ್ವ ಭೋಕ್ತೃತ್ವ ಲಕ್ಷಣವು ಆತ್ಮನಲ್ಲಿ ಅಧ್ಯಸ್ಥವೇ, ಅಂದರೆ ಕಲ್ಪಿತವೇ, ನಿಜವಾಗಿಲ್ಲ. ಅಧ್ಯಸ್ಥದಲ್ಲಿರುವಾಗಲೇ ಅಧ್ಯಸ್ಥ ಅನಿಸುತ್ತದೆ, ಭ್ರಾಂತಿಯಲ್ಲಿರುವಾಗಲೇ ಭ್ರಾಂತಿ ತೋರುತ್ತದೆ. ಕನಸಿನಲ್ಲಿರುವವನಿಗೆ ಕನಸು ತೋರುತ್ತದೆ, ಎಚ್ಚೆತ್ತವನಿಗೆ ಕನಸೇ ಇಲ್ಲ ಅಲ್ಲವೇ? ಹಾಗೆ ಭ್ರಾಂತಿಯಲ್ಲಿರುವವನಿಗೆ ಭ್ರಾಂತಿ ಏನೋ ಗೊತ್ತಾಗ್ತದೆ, ಅಂದರೆ ಆ ಭ್ರಾಂತಿ ರೂಪ ಪ್ರಪಂಚ ತೋರ್ತದೆ, ಗೊತ್ತಾಗ್ತದೆ ಅಲ್ಲ, ತೋರ್ತದೆ. ಭ್ರಾಂತಿ ರೂಪ ಪ್ರಪಂಚ, ಭ್ರಾಂತಿ ರೂಪ ಅನುಭವ ತೋರ್ತದೆ ಭ್ರಾಂತಿಯಲ್ಲಿರುವವನಿಗೆ. ಭ್ರಾಂತಿ ಬಿಟ್ಟವನಿಗೆ ಅವುಗಳೇನಿರಲ್ಲ. ಇನ್ನೊಬ್ಬರಿಗೆ ಏನೇನೋ ಅಂದ್ಕೊಂಡ್ರೂ ಅದೇನಿರಲ್ಲ. ಭ್ರಾಂತಿ ದಾಟಿರುವ ಸ್ವರೂಪಕ್ಕೆ ಇವುಗಳೇನಿಲ್ಲ. ಕರ್ತೃಭೋಕ್ತೃ ರೂಪತ್ವಂಚ ಜ್ಞಾತೃವದೇವ. ಓಕೆ, ಆಧ್ಯಾಸಿಕಮೇವೈತಿ. ಇದೆಲ್ಲವೂ ತಪ್ಪು ತಿಳುವಳಿಕೆನೇ ಅಧ್ಯಾಸ. ಅಂದರೆ ಅನಿಸುತ್ತಾ ಇದೆ ಏನಿಲ್ಲ. ಓಕೆ, ಅಥಚ ಅವಿದ್ಯೆಯ ಕಲ್ಪಿತಮಿತಿ ಪ್ರಾಪ್ನೋತಿ. ಅದರಿಂದ ಇದು ಅವಿದ್ಯೆಯಿಂದಲೇ, ತಪ್ಪು ತಿಳುವಳಿಕೆಯಿಂದಲೇ ಆತ್ಮನನ್ನು ನಿಜವಾಗಿ ನೋಡದೇ ಇರುವುದರಿಂದ ಆತ್ಮನಲ್ಲಿ ಭೋಕ್ತೃತ್ವ ಕರ್ತೃತ್ವ ಎಂದು ತೋರ್ತಾ ಇದೆ. ಯಥೋರ್ನ ಅಪಿಚ ಅಥಚ ಕ್ವಚಿತ್. ಈಗ ಜೀವಭಾವ ಅಂದ್ರೇನು ಹೇಳಿಬಿಟ್ಟಿದ್ದೀವಿ, ಕರ್ತೃತ್ವ ಭೋಕ್ತೃತ್ವ. ಆದರೆ ಇದು ಜೀವನು ಹುಟ್ಟಿದ್ದಾನೆ ಎಂದು ಹೇಳುವ ಕೆಲವು ಶ್ರುತಿಗಳಿವೆ. ಕೆಲವು ಶ್ರುತಿಗಳೇನು ಹೇಳ್ತವೆ? ಜೀವ ಹುಟ್ಟಿದ್ದಾನೆ. ಅಥ ಕ್ವಚಿತ್ ಕೆಲವೊಮ್ಮೆ ಶ್ರುತೌ ಜೀವಾನಾಂ ಬ್ರಹ್ಮಣ ಸಕಾಶಾದುತ್ಪತ್ತಿ, ಜೀವರು ಬ್ರಹ್ಮದಿಂದ ಹುಟ್ಟುತ್ತಾರೆ ಎಂದು. ನಮ್ಮ ಈಗಿನ 20ನೇ ಶತಮಾನದಲ್ಲಿ 21ಗೆ ಜನರಿಗೆ ಹುಚ್ಚುತನ ಹೆಚ್ಚು ಹಿಡಿದು ಬಿಟ್ಟಿದೆ. ಬೈಬಲ್ ಕುರಾನ್ನಲ್ಲಿರುವಂಥದ್ದನ್ನೇ ತಂದು ಇಟ್ಕೊಳ್ತಾ ಇದ್ದಾರೆ. ಏಕೆಂದರೆ ಇವರೆಲ್ಲ ಇಂಗ್ಲೀಷ್ ಮೀಡಿಯಂ ಓದಿದವರಲ್ಲವೇ. ಪುನರ್ಜನ್ಮ ಮಾತಾಡಬಾರದು ಇದ್ದರೆ ಹೌದೌದು, ಪುನರ್ಜನ್ಮದಿಂದ ಯಾವ ಒಂದು ಸಲ ಮಾಡ್ತಾರೆ ಪಕ್ಕ ಕಟ್ತಾರೆ, ಈಗ ಮತ್ತೆ ಮಾತಾಡಲ್ಲ. ಅಂದರೆ ಕರ್ಮ, ಪುನರ್ಜನ್ಮ, ಇಷ್ಟ ದೇವತಾ ಸ್ತುತಿ ನಮಸ್ಕಾರ, ಈ ಮೂರು ಆಗಬೇಕು. ಅಂದರೆ ಕರ್ತೃತ್ವ ಭೋಕ್ತೃತ್ವ ರೂಪ ಜೀವ ಹುಟ್ಟುತ್ತಾನೆ, ಇದನ್ನಿಸುತ್ತದೆ. ಏಕೆ? ನಾವು ಬೈಬಲ್ ಕುರಾನ್ನಲ್ಲಿ ಜೀವನನ್ನು ಈಶ್ವರ ಸೃಷ್ಟಿಸಿದ್ದಾನೆ ಎಂದು ಹೇಳ್ತಾರೆ. ನಮ್ಮ ಶಾಸ್ತ್ರ ಏನು ಹೇಳ್ತದೆ? ಜೀವನಿಗೆ ಸೃಷ್ಟಿ ಇಲ್ಲ. ಮತ್ತು ಉಪನಿಷತ್ತಿನಲ್ಲಿ, ಮುಂಡಕೋಪನಿಷತ್ತಿನಲ್ಲಿ ಬೇರೆ ಕಡೆ ಇಲ್ಲಿ ನೋಡಿ, ಯಥೋರ್ನನಾಭಿಸ್ತಂತುನೋಚ್ಚರಯತಿ ಯಥಾಗ್ರೇ ಕ್ಷುದ್ರ ವಿಸ್ಫುಲಿಂಗಾ. ಅಗ್ನಿಯಿಂದ ಕಿಡಿಗಳು, ಮಿನುಗುರು, ಅಗ್ನಿಯಿಂದ ಕಿಡಿಗಳು ಹುಟ್ಟುವ ಹಾಗೆ, ವಿಸ್ಫುಲಿಂಗಾ ವಿಚ್ಚರಂತಿ, ಅಗ್ನಿಯಿಂದ ಪ್ರಜ್ವಲಿತ ಅಗ್ನಿಯಿಂದ ಕಿಡಿಗಳು ಹುಟ್ಟುವ ಹಾಗೆ
ಅದೇ ಪರಮಾತ್ಮದಿಂದ ಈ ಜೀವರು ಹುಟ್ಟುತ್ತಾ ಇದ್ದಾರೆ ಎಂದು ಹೇಳ್ತದೆ. ಏವಮೇವ ಅಸ್ಮಾದಾತ್ಮನ ಸರ್ವೇ ಪ್ರಾಣ ಸರ್ವೇ ಲೋಕ ಸರ್ವೇ ದೇವ ಸರ್ವಾಣಿ ಭೂತಾನಿ ಸರ್ವೇ ಏತೆ ಆತ್ಮನೋ ವಿಚ್ಚರಂತಿ. ಎಲ್ಲ ಋಷಿಗಳು, ಎಲ್ಲ ಪಿತೃಗಳು, ಎಲ್ಲ ಪ್ರಾಣಿಗಳು ಅಂದರೆ ಎಲ್ಲ ಬಗೆಯಾದ ಜೀವರು ಅದೇ ಪರಮಾತ್ಮನಲ್ಲಿ ಹುಟ್ಟುತ್ತಾ ಇದ್ದಾರೆ. ಇನ್ನೊಂದು ವಾಕ್ಯ, ಯಥಾ ಸುದೀಪ್ತಾತ್ ಪಾವಕಾತ್ ವಿಸ್ಫುಲಿಂಗಾ ಸಹಸ್ರಶಃ ಪ್ರಭವಂತೆ ಸ್ವರೂಪಾಃ ತಥಾಕ್ಷರಾತ್ ವಿವಿಧಾ ಸೌಮ್ಯ ಭಾವ ಪ್ರಜಾಯಂತೆ ತಚ್ಚೈವಾಪಿ ಯಂತಿ. ಇದರಿಂದ ಪರಮಾತ್ಮನಿಂದಲೇ ಜೀವರೆಲ್ಲ ಹುಟ್ಟುತ್ತಾ ಇದ್ದಾರೆ ಎಂದು ಬೃಹದಾರಣ್ಯಕೋಪನಿಷತ್ತು, ಮುಂಡಕೋಪನಿಷತ್ತು ಹೇಳ್ತಾ ಇದೆ. ಅಂದರೆ ನಿಜವೋ? ಇದೆಲ್ಲ ನಿಜವೇನು ಎಂದು ಪ್ರಶ್ನೆ ಬರುತ್ತೆ. ಅಂದರೆ ಜೀವ ಹುಟ್ಟುತ್ತಾನಾ? ಹುಟ್ಟುವಕ್ಕೆ ಮುಂಚೆ ಜೀವ ಇರಲಿಲ್ಲವಾ? మరి ಭಗವಂತ ಏಕೆ ಹುಟ್ಟಿಸಿದ ಜೀವನನ್ನು? ಹುಟ್ಟಿಸಿ ಏನು ಸಾಧಿಸ್ತಾನೆ? ಇದೆಲ್ಲ ಕನ್ಫ್ಯೂಷನ್. ಅವರಲ್ಲಿಲ್ಲ ಸರಿಯಾಗಿ ಉತ್ತರ. ಅವರಲ್ಲಿ ಬೈಬಲ್ ಕುರಾನ್ನಲ್ಲಿ ಇದಕ್ಕೆ ಉತ್ತರಗಳು ಸ್ಪಷ್ಟವಾಗಿಲ್ಲ, ಕೆಲವು ತಪ್ಪುಗಳೂ ಇವೆ. ಜೀವನಿಗೆ ಸೃಷ್ಟಿ ಇದೆ ಎಂದು ಹೇಳಿದ್ದರೂ ನಿಜವಾಗಿ ನೋಡಿದ್ದರೆ ಜೀವನ ಸ್ವರೂಪಕ್ಕೆ ಸೃಷ್ಟಿ ಇಲ್ಲ. ಜೀವನಿಗೆ ಸೃಷ್ಟಿಯೇ ಇಲ್ಲ. ಜೀವ ಅನಾದಿ ಅನಂತ ನಿತ್ಯ ಸಿದ್ಧ. ಇದು ಶಾಸ್ತ್ರ ಹೇಳೋದು. మరి ಜೀವನ ಸೃಷ್ಟಿ ಉಪನಿಷತ್ತುಗಳು ಹೇಳುತ್ತಾ ಇವೆಯಲ್ಲ ಅಂದರೆ ಅದು ಸುಮ್ಮನೆ ಪ್ರಕ್ರಿಯೆ. ಯಥಾ ಸದೀಪ್ತಾತ್ ಪಾವಕಾತ್ ಆಯ್ತಲ್ಲ. ಇದು ಅತ್ರ ಹಿ ಭೋಗ್ಯ ಜಾತಸ್ಯೈವ ಭೋಕ್ತॄಣಾಂ ಜೀವಾನಾಮಪಿ ಪೃಥಕ್ ಸೃಷ್ಟಿಶ್ಲಿಷ್ಯತೆ. ಜಾಗ್ರತ್ ಪ್ರಪಂಚವು ಹೇಗೆ ಹುಟ್ಟುತ್ತಾ ಇದೆಯೋ, ಪಂಚಭೂತಗಳು, ಪ್ರಪಂಚದಲ್ಲಿ ಪದಾರ್ಥಗಳು, ಜೀವನು ಹುಟ್ಟುತ್ತಾ ಇದ್ದಾನೆ ಎಂದು ಉಪನಿಷತ್ತೇ ಹೇಳುತ್ತಾ ಇದೆಯಲ್ಲ. మరి ಜೀವನಿಗೆ ಜನ್ಮ ಇಲ್ಲ, ಜೀವನು ನಿತ್ಯಸಿದ್ಧ ಪರಮಾತ್ಮ ಸ್ವರೂಪವೇ ಎಂದು ಹೇಗೆ ಹೇಳ್ತಾ ಇದ್ದೀರಿ? ಅದಕ್ಕೆ ಹೇಳ್ತಾನೆ ನೋಡಿ, ಅತ್ರ ಹಿ ಭೋಗ್ಯ ಜಾತಸ್ಯೈವ ಭೋಕ್ತॄಣಾಂ ಜೀವಾನಾಮಪಿ ಪೃಥಕ್ ಸೃಷ್ಟಿ ಶಿಷ್ಯತೆ. ಜಡ ಪದಾರ್ಥಗಳು ಪ್ರಪಂಚದಲ್ಲಿರುವ ಅವುಗಳು ಹೇಗೆ ಹುಟ್ಟುತ್ತವೋ ಜೀವನೂ ಹುಟ್ಟುತ್ತಾನೆ ಎಂದೇ ಉಪನಿಷತ್ತು ಹೇಳುತ್ತಾ ಇವೆ. ಅಚೇತನಾನಾಮಿವ ಚೇತನಾನಾಮಪಿ ಪ್ರಳಯಶ್ಚ. ಅಚೇತನವು ಹೇಗೆ ಅಂದರೆ ಜಡ ಪದಾರ್ಥಗಳೆಲ್ಲ ಪ್ರಳಯ ಕಾಲದಲ್ಲಿ ಪರಮಾತ್ಮನಲ್ಲಿ ಸೇರಿಕೊಂಡು ಅವ್ಯಕ್ತವಾಗುತ್ತವೋ ಹಾಗೆಯೇ ಜೀವರು ಅಷ್ಟೇ ಅವ್ಯಕ್ತವಾಗಿ ಪರಮಾತ್ಮನಲ್ಲಿ ಸೇರಿಕೊಂಡು ಬಿಡ್ತಾರೆ ಎಂದು ಪೂರ್ವಪಕ್ಷಿ. ಇದಂ ಸರ್ವಂ ಪೃಥಕ್ ಸೃಷ್ಟಿ ಇತ್ಯಾದಿ ಶ್ರುತಿಭ್ಯಶ್ಚ ವಿಜ್ಞಾನಂ ಚ ವಿಜ್ಞಾನಂಚ ಜೀವಾನಾಂ ಉತ್ಪತ್ತಿರ್ವಿಜ್ಞಾಯತೆ ತತ್ರ ನ ಜೀವೋ ನ ಮ್ರಿಯತೆ. ಜೀವನಿಗೆ ಉತ್ಪತ್ತಿ ಎಂದು ಉಪನಿಷತ್ತುಗಳು ಹೇಳುತ್ತಾ ಇವೆ. ಆದ್ದರಿಂದ ಜೀವನಿಗೆ ಉತ್ಪತ್ತಿ ಇರುತ್ತದೋ ಇಲ್ಲವೋ? ಇನ್ನೊಂದು ಉಪನಿಷತ್ತು ಹೇಳ್ತದೆ, ನ ಜೀವೋ ಮ್ರಿಯತೆ. ಜೀವನು ಸಾಯುವುದಿಲ್ಲ ಅಂದರೆ ಹುಟ್ಟುವುದಿಲ್ಲ ಎಂದರ್ಥ. ಮರಣವನ್ನು ನಿಷೇಧ ಮಾಡಿದ್ದರೆ ಜನ್ಮವನ್ನು ನಿಷೇಧ ಮಾಡಿದಂತೆ ಆಗುತ್ತದೆ. ಮರಣ ಇಟ್ಕೊಂಡ್ರೆ ಜನ್ಮ ಇದ್ದೇ ಇರುತ್ತದೆ. ಏಕೆ? ಜನ್ಮ ಮರಣಗಳು ಎರಡೂ ಒಂದೇ. ಅಂದರೆ ಸಾಪೇಕ್ಷಗಳು. ಆದ್ದರಿಂದ ತತ್ವಮಸಿ ಇತಿ ಚ ಜೀವಸ್ಯ ನಿತ್ಯತ್ವಂ ಬ್ರಹ್ಮ ಭಿನ್ನತ್ವಂಚ ವಕ್ಷಮಾಣಂ. ಜೀವನಿಗೆ ಹುಟ್ಟುವಿಕೆ ಇದ್ದರೆ ಹಿಂದೆ ಜೀವನಿರಲಿಲ್ಲ, ಅನಂತರ ಕಾಲದಲ್ಲಿ ಹುಟ್ಟಿತ. ಇದರಲ್ಲಿ ಅನೇಕ ದೋಷಗಳು ಬರುತ್ತವೆ. ಒಂದು ಕರ್ಮದೋಷ. ಹಿಂದಿನ ಜೀವ ಇಲ್ಲ, ಈ ಜನ್ಮನೇ ಅವರ ಜೀವ, ಈ ಶರೀರವೇ ಜೀವ ಎಂದಿಟ್ಕೊಂಡ್ರೆ ತಪ್ಪಾಗ್ತದೆ. ಆದ್ದರಿಂದ ಜೀವನಿಗೆ ನಿಜವಾಗಿ ಜನ್ಮ ಮರಣಗಳಿಲ್ಲ. ದೇಹವು ಹುಟ್ಟುವುದರಿಂದ ಜನ್ಮ ಅನಿಸುತ್ತಿದೆ ಹೊರತು ದೇಹವು ಹುಟ್ಟುವುದರಿಂದಲೇ ಅನಿಸುತ್ತದೆ. ನಿಜವಾಗಿ ನೋಡಿದ್ದರೆ ಅವರಿಗೆ ಜನ್ಮ ಮರಣಗಳಿಲ್ಲ. ಆದ್ದರಿಂದ ಅನಾದಿ ಅನಂತ ಜೀವನು ಅನಾದಿ ಕಾಲದಿಂದಾನೇ. ಆದ್ದರಿಂದ ಜೀವನಿಗೆ ಕರ್ತೃತ್ವ ಭೋಕ್ತೃತ್ವವು ಕಲ್ಪಿತವು. ಅವು ನಿಜವಾಗಿಲ್ಲ ಆತ್ಮಸ್ವರೂಪದಲ್ಲಿ. ತತ್ವಮಸಿ ಇತಿ ಚ ಜೀವಸ್ಯ ನಿತ್ಯತ್ವಂ ಬ್ರಹ್ಮಭಿನ್ನತ್ವಂ ಚ ಶ್ರೂಯಮಾಣಂ. ಶ್ರುತಿಯಲ್ಲಿ ಜೀವನಿಗೆ ಸೃಷ್ಟಿ ಇದೆ ಎಂದು ಹೇಳಿದ್ದರೂ ಅದು ನಿಜವಾಗಿಲ್ಲ ಎಂದು ಒಪ್ಪಬೇಕು. ಏಕೆ? ದೇಹವು ಹುಟ್ಟುತ್ತದೆ, ದೇಹವು ಮರಣಿಸುತ್ತದೆ, ಜೀವನಿಗೆ ಜನ್ಮ ಮರಣವಿಲ್ಲ. ಅನಾದಿ ಅನಂತ ಎಂದಿಗೂ ಇರುತ್ತಾನೆ. ಜೀವನ ಇನ್ನು ಒಂದು ಮಾತಿನಲ್ಲಿ ಹೇಳಬೇಕಾದರೆ ಆ ಜೀವನ ನಿಜ ಸ್ವರೂಪ ಪರಮಾತ್ಮವೇ, ಬೇರೆ ಯಾರೂ ಅಲ್ಲ.
ಜೀವಸ್ಯ ನಿತ್ಯತ್ವಂ ಬ್ರಹ್ಮ ಭಿನ್ನತ್ವಂಚ ಶ್ರೂಯಮಾಣಂ ನಿರವಕಾಶಂ ನಾನ್ಯಥಾ ನೇತುಂ ಶಕ್ಯಂ ಇತ್ಯಥೋ ಜೀವೋತ್ಪತ್ತಿ ಶ್ರುತ ಏವ ಅನ್ಯಥಾ ನೇತವ್ಯಾಃ. ಜೀವನು ನಿತ್ಯ ಎಂದು ಹೇಳುತ್ತದೆ. ಈಶ್ವರನು ಸೃಷ್ಟಿ ಮಾಡಲ್ಲ ಜೀವರನ್ನು, ಗೊತ್ತಾ? ಜೀವರನ್ನು ಈಶ್ವರನು ಸೃಷ್ಟಿ ಮಾಡಲ್ಲ. ಅವರು ಆ ಎರಡು ಮತಗಳು, ವಿದೇಶಿ ಮತಗಳು, ಜೀವನನ್ನು ಸೃಷ್ಟಿಸ್ತಾನೆ ಎಂದಿದೆ. ತಾನು ಸೃಷ್ಟಿ ಮಾಡ್ತಾನೆ, ನಂತರ ಶಾಪ ಕೊಟ್ಟು ಮನುಷ್ಯ ಲೋಕಕ್ಕೆ ಕಳಿಸ್ತಾನೆ. ಎರಡು ತಾನೇ ಪರೀಕ್ಷೆ ಮಾಡ್ತಾನೆ. ಹುಟ್ಟಿದಂತೆ ಅನಿಸುತ್ತದೆ ಹೊರತು ನಿಜವಾಗಿ ಹುಟ್ಟುವಿಕೆ ಇಲ್ಲ. ದೇಹದ ಜನ್ಮದಿಂದ ಆತ್ಮನಲ್ಲಿ ಅಧ್ಯಾರೋಪ ಮಾಡುವುದರಿಂದ ಆತ್ಮಕ್ಕೆ ಸೃಷ್ಟಿಯಾಯಿತು ಎಂದು ಸುಮ್ಮನೆ ಅನಿಸುತ್ತದೆ, ತಪ್ಪಾಗಿ. ನಿಜವಾಗಿಲ್ಲ ಆತ್ಮಕ್ಕೆ ಸೃಷ್ಟಿ. ಅವರ ಮತಗಳಲ್ಲಿ ಆತ್ಮನ ಪದಾರ್ಥಗಳೆಲ್ಲ ಸೃಷ್ಟಿಸಿ ಆತ್ಮನನ್ನು ಸೃಷ್ಟಿಸ್ತಾನೆ. ನಮಗೆ ಆತ್ಮನನ್ನು ಯಾರೂ ಸೃಷ್ಟಿ ಮಾಡೋಕ್ಕಾಗಲ್ಲ. ನಮ್ಮ ಸಿದ್ಧಾಂತದಲ್ಲಿ ಆತ್ಮ ಎಂದಿಗೂ ಇರುವುದೇ. ಆದ್ದರಿಂದ ಜೀವನಿಗೆ ಜನ್ಮ ಮರಣಗಳು ಕಲ್ಪಿತವೇ, ನಿಜವಾಗಿಲ್ಲ. ತಾನು ನಿತ್ಯ ಸಿದ್ಧ, ಮೊದಲು ಇದ್ದಾನೆ, ಹಿಂದೆ ಇದ್ದಾನೆ, ಮುಂದೆನೂ ಇದ್ದಾನೆ, ಎಂದಿಗೂ ಇರುತ್ತಾನೆ. ಜೀವ ಸ್ವಭಾವ ಎಂದಿಗೂ ಇರುವುದೇ. ಓಕೆ. ಆದ್ದರಿಂದ ಇತಿಚ ಜೀವಸ್ಯ ನಿತ್ಯತ್ವೇ ಬ್ರಹ್ಮಾಭಿನ್ನತ್ವಂ ಶೂಯಮಾನಂ ನಿರವಕಾಶಂ ಪ್ರಸಜ್ಯೇತ. ತತ್ವಮಸಿ ಎಂದು ವಾಕ್ಯ ತಿಳ್ಕೊಂಡ್ರೆ, ನೀವು ತತ್ವಮಸಿ ಎಂದು ವಾಕ್ಯದಿಂದ ಜೀವ ಜನ್ಮ ಮರಣ ರಹಿತ ಸ್ವತಃಸಿದ್ಧವಾದ ಬ್ರಹ್ಮ ಎಂದು ಹೇಳುತ್ತಾ ಇದೆ. ಆದ್ದರಿಂದ ನೋಡಿ, ಪರಮಾತ್ಮ ನಿತ್ಯಸಿದ್ಧ, ಅದು ಜೀವನ ನಿಜಸ್ವರೂಪ ಪರಮಾತ್ಮೆ ಎಂದು ತಿಳ್ಕೊಂಡಾಗ ಏನಾಗುತ್ತದೆ? ಈಗ ಜೀವನಿಗೆ ಹುಟ್ಟುವಿಕೆ ಇದೆ ಎನ್ನುವುದು ತಪ್ಪಾಗಿಬಿಡ್ತದೆ. ಆಗಲಿ ಏನಿದೆ, ಜೀವನಿಗೆ ಹುಟ್ಟುವಿಕೆ ಇದೆ ಎಂದು ಉಪನಿಷತ್ತು ಅಲ್ಲಿ ಹೇಳಿದ್ದರೂ ಕೆಲವೇ ಕಡೆ, ಒಂದೆರಡು ಕಡೆ. ಅದರ ತಾತ್ಪರ್ಯ ಜೀವ ನಿತ್ಯತ್ವ ಇದೆಲ್ಲ ಏನು, ಜೀವನಿಗೆ ಹುಟ್ಟುವ ಇಲ್ಲ ಎಂದುವುದಲ್ಲೇ ತಾತ್ಪರ್ಯ. ಜನ್ಮ ಇಲ್ಲ, ಮರಣವಿಲ್ಲ ಅಂದ್ರೇನು? ಅದನ್ನು ಬ್ರಹ್ಮನೇ ಆಯ್ತಲ್ಲ. ಹೌದು, ಅವ್ರಿಗೆ ಗೊತ್ತಾಗ್ತಾ ಇಲ್ಲ, ಅಷ್ಟೇ ವ್ಯತ್ಯಾಸ. ಅದರಿಂದ ಜೀವೋತ್ಪತ್ತಿ ಶ್ರುತ ಏವ ಅನ್ಯಥಾ ಅಂದರೆ ಜೀವನನ್ನು ಪರಮಾತ್ಮ ಸೃಷ್ಟಿಸಿದ್ದಾನೆ ಎಂದು ಹೇಳುವ ಉಪನಿಷತ್ತಕ್ಕೆ ಬೇರೆ ಅರ್ಥ ಮಾಡಬೇಕೇ ಹೊರತು ಉಲ್ಟಾ ಮಾಡಬಾರ್ದು, ತಪ್ಪಾಗಿ. ಆದ್ದರಿಂದ ಜೀವನಿಗೆ ಜನ್ಮ ಮರಣಗಳು, ಬದಲಾವಣೆಗಳು ಇದೆಲ್ಲವೂ ಕಲ್ಪಿತವೇ. ಜೀವನಿಗೆ ಕಲ್ಪಿತ ಎಂದು ಹೇಳುವಕ್ಕಿಂತ ಜೀವತ್ವವೇ ಕಲ್ಪಿತ ಎಂದು ಪಾಯಿಂಟ್ ಉಳಿದಿದೆ. ಅದು ನಾವು ನೆಕ್ಸ್ಟ್ ಹೇಳೋಣ. ಓಕೆ. ಈ ಆಕಾಶ ದೃಷ್ಟಾಂತದಲ್ಲಿ ಜನ್ಮ ಮರಣಗಳು ಇಲ್ಲದ ಆತ್ಮ ಹೇಗಿರುತ್ತದೆ ಎಂದು ಕೇಳ್ತಾರೆ ಕೆಲವರು. ಅದಕ್ಕೆ ಉತ್ತರ ಹೇಳೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.